ನೀವು ಮಾಡಿರೋದಂಥ ಒಂದು ಒಳ್ಳೆ ರಾಂಗ್ ಸಾಲ ಮತ್ತು ನೀವು ಮಾಡಿರೋ ಬೆಸ್ಟ್ ಸಾಲ ಯಾವುದು? ತಾಯಿ ಅವರು ಕೊಟ್ಟಿದ್ದೊಂದು ಸರ ಇತ್ತು, ಅದು ನಮ್ಮನ್ನು ಅದೊಂದು 70 ಗ್ರಾಮ 80 ಗ್ರಾಮ ಅದು ನಮ್ಮ ಬದುಕನ್ನು ಬಹಳ ಕಾಪಾಡಿದೆ. ಒಂದು ಸಣ್ಣ ಕಷ್ಟ ಅಂದಿದ ತಕ್ಷಣ ತಗೊಂಡಾಗ ಆ ಗೋಲ್ಡ್ ಹಿಡಿದು ಗೋಲ್ಡ್ ಮೇಲೆ ಒಂದಷ್ಟು ಸಾಲ ತಗೊಂಡು ಬರೋದು. ಇದು ಹೆಂಗೆ ಸರ್ ಇದು? ಹೌ ಡು ಯು ಡಿಫೈನ್ ಸಾಲದ ಸುಳಿ ಮತ್ತು ಹೌ ಟು ಕಮ್ ಔಟ್ ಆಫ್ ದ್ಯಾಟ್? ಸಾಲದ ಸುಳಿ ಅನ್ನೋದು ಅದು ಒಂದು ದಿನದಲ್ಲಿ ಆಗಿದ್ದಲ್ಲ. ಎಸ್, ಈಗ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಈಗ ದೇಹಾರೋಗ್ಯ ಹೇಗೆ ಒಂದು ದಿನದಲ್ಲಿ ಕೆಡಲ್ವೋ ಹಾಗೆ ಆರ್ಥಿಕ ಆರೋಗ್ಯನೂ ಒಂದು ದಿನದಲ್ಲಿ ಕೆಡೋದಿಲ್ಲ. ಲೋನ್ ಕೊಟ್ಟವರು ಇವನ್ ಸಾಲ ವಾಪಸ್ ಮರುಪಾವತಿ ಮಾಡಿಲ್ಲ ಅಂತ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಎಲ್ರಿಗೂ ಕೂಡ ಇವನ್ ಸಾಲ ಮಾಡಿದಾನೆ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ. ಹೌದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಿಂತ ಇವತ್ತು ಸಿಬಿಲ್ ಸ್ಕೋರ್ ಮುಖ್ಯ ಅಂತ. ಕರೆಕ್ಟ್. ನೀವು ಮಾರ್ಕ್ಸ್ ಕಾರ್ಡ್ ನೀವು ಫಸ್ಟ್ ರ್ಯಾಂಕ್ ಬಂದಿದ್ರು ಲೆಕ್ಕ ಇಲ್ಲ, ಇವತ್ತು ಸಿಬಿಲ್ ಸ್ಕೋರ್ 750ಕ್ಕಿಂತ ಮೇಲಿದೆಯಾ ಇಲ್ವಾ ಅಂತ ಕೇಳ್ತಾರೆ. ಒಂದು ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಮಾಡೋದು, ಎಕ್ಸಾಕ್ಟ್ಲಿ, ಇನ್ನು ಪರ್ಸನಲ್ ತೊಗೊಳೋದು, ಇಲ್ಲಾಂದ್ರೆ ವ್ಯಕ್ತಿ ಅಂದ್ರೆ ಬಾರೋ ಮಾಡೋದು, ಕೈಗಡ ತಗೊಳ್ಳೋದು. ಅದು ಹೆಂಗೆ ಸುಳಿ ಅಂದರೆ ಕೊರಳಿಗೆ ಸುತ್ಕೊಂಡ್ಬಿಡುತ್ತದು, ನೇಣಿನ ಕುಣಿಕೆ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ರಂಗಸ್ವಾಮಿ ಮೂಕನಹಳ್ಳಿಯವರು ಕೂಡ ಸಾಲ ಮಾಡಿರ್ತಾರೆ ಅಲ್ವಾ? ನಿಮ್ಮ ಸಾಲ ಅಂದರೆ ನಾನು ಪರ್ಸ್ನಲ್ ವಿಚಾರಗಳಲ್ಲ, ಅಂದರೆ ನಿಮ್ಮ ಅನುಭವದಲ್ಲಿ ಬಂದಂಥ ನೀವು ಮಾಡಿರೋದಂಥ ಒಂದು ಒಳ್ಳೆ ರಾಂಗ್ ಸಾಲ ಮತ್ತು ನೀವು ಮಾಡಿರೋ ಬೆಸ್ಟ್ ಸಾಲ ಯಾವುದು? ಬೆಸ್ಟ್ ಸಾಲ ಅಂತಂದರೆ ನಾನು ವಿದ್ಯಾಭ್ಯಾಸಕ್ಕೆ ಹಾಕ್ಕೊಂಡಿದ್ದು. ಅದು ಹೇಳಿದ್ನಲ್ಲ, ಜನ ಎಲ್ಲ ಟಿಕ್ ಹೊಡಿತಾರೆ, ಬಟ್ ಅದು ನಾನು ಇವತ್ತಿನ ಕಾಲಗಟ್ಟಿ ಕೇಳೋದಂದರೆ ಸನ್ನಿವೇಶದ ಮೇಲೆ. ಮೊದಲು ಈಗ 10 ವರ್ಷ 15 ವರ್ಷ 20 ವರ್ಷದಿಂದ ಎಜುಕೇಷನ್ ಲೋನ್ ಇದೆಯಲ್ಲ, ಅದು ಬೆಸ್ಟ್ ಸಾಲ, ಅದನ್ನ ನಾವು ಟಿಕ್ ಮಾಡ್ಬೋದಾಗಿತ್ತು. ಇವತ್ತೇನಾಗ್ಬಿಟ್ಟಿದೆ ಗೌರೀಶ್ ಅವರೇ, ನೀವು 1 ಕೋಟಿ 1.5 ಕೋಟಿ ಎಲ್ಲ ಹೋಗಿ ಕೊಟ್ಟು ಖರ್ಚು ಮಾಡಿ ಫಾರಿನ್ ಯೂನಿವರ್ಸಿಟಿಗಳೆಲ್ಲ ಓದ್ಕೊಂಡು ವಾಪಸ್ ಇಂಡಿಯಾಗೆ ಬರ್ತಾರೆ. ಯಾಕಂದರೆ ಅಲ್ಲಿ ಕೆಲಸ ಸಿಕ್ಕಲ್ಲ. ಅಲ್ಲಿಗ ರೇಸಿಸಮ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆನೂ. ನಾನು 1000 ಸತಿ ಹೇಳ್ತೀನಿ, ಬ್ಯಾಡ್ರಪ್ಪ ಹೋಗಬೇಡಿ ಅಂತ ಜನ ಹೋಗ್ತಾರೆ. ಈಗ ಜರ್ಮನಿಗೆ ಹೋಗ್ತಾರೆ, ಇಂಗ್ಲೆಂಡಲ್ಲಂತೂ 10 ಉರಿತಾ ಇದೆ. ಅಲ್ಲೆಲ್ಲ ಹೋಗ್ತಾರೆ, 2 ಕೋಟಿ ಖರ್ಚು ಮಾಡ್ತಾರೆ 4 ವರ್ಷಕ್ಕೆ. ಖರ್ಚು ಮಾಡಿಕೊಂಡು ಅಲ್ಲಿ ಕೆಲಸ ಸಿಕ್ಕಲ್ಲ, ರೇಸಿಸಮು, ವಾಪಸ್ ಇಂಡಿಯಾಗೆ ಬರ್ತಾರೆ. ಅತ್ಲಾಗ ಅಲ್ಲೂ ಇಲ್ಲ, ಇತ್ಲಾಗ ಇಲ್ಲೂ ಇಲ್ಲ, ಹಂಗಾಗ್ತಾರೆ. ಅಂದರೆ ಅವ್ರು ಕೊಟ್ಟಿರೋ ಅವ್ರಿಗೇನು ಎಜುಕೇಷನ್ ಲೋನ್ ತೊಗೊಂಡಿರ್ತಾರೆ, ಅದಕ್ಕೆ ಲೆವರೇಜ್ ಮಾಡ್ಕೊಳ್ಳೋಷ್ಟು ದುಡ್ಡು ಅವ್ರಿಗೆ ವಾಪಸ್ ಬರಲ್ಲ ಅಲ್ವಾ? ನೀವು ಇಂಡಿಯಾದಲ್ಲಿ ಬಂದು ಇಲ್ಲಿ ನಿಮ್ಮ ಪ್ಯಾಕೇಜು 25 ಲಕ್ಷ ಅಂತಲೇ ಇಟ್ಕೊಳ್ಳಿ ಗೌರೀಶ್ ಅವರೇ. ನಾನು ಉಳಿತಾಯದ ಬಗ್ಗೆ ಹೇಳ್ತಿಲ್ಲ, ಅರ್ನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಉಳಿತಾಯದ ಲೆಕ್ಕ ಹಾಕೊಂಬಿಟ್ರೆ ಬೇರೆ ಆಗೋಗುತ್ತೆ. ಸೊ ನೀವು 2 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀರಾ, 25 ಲಕ್ಷ ಅಂದರೆ 8 ವರ್ಷ ಬೇಕು ನಿಮಗೆ ಟು ಅರ್ನ್ ಬ್ಯಾಕ್ ದಟ್ ಮನಿ. ಅದೇನು ನಿಮ್ಮ ಸಂಬಳ, ನೀವು ಖರ್ಚಿಗಿರ್ಚೆಲ್ಲ ಕಳೆದ್ಬಿಟ್ಟು ನೀವು ಉಳಿಸೋದು ಎಷ್ಟು ಉಳಿಸ್ತೀರಾ? 5 ಲಕ್ಷ ಉಳಿಸ್ತೀರಾ? ಅಂದರೆ ಎಷ್ಟು ವರ್ಷ ಆಯ್ತು ನೋಡಿ ನೀವು ಕಳೆದಿದ್ದು. ನಿಮ್ಮ ಅಪ್ಪ ಅಮ್ಮ ಯಾರೋ ಮಾಡಿದ್ದು 2 ಕೋಟಿ ನೀವು ಕಳೆದಿದ್ದನ್ನು ನೀವು ಗಳಿಸೋದು ಯಾವಾಗ? ಭಾರತಕ್ಕೆ ವಾಪಸ್ ಬಂದರೆ ಅಲ್ಲಿ ಕೆಲಸ ಸಿಕ್ಕಿದ್ರೆ ಬೇರೆ ವಿಷಯ, ಅದಕ್ಕೆ ತಕ್ಕನಂಗೆ ಇರುತ್ತೆ ಖರ್ಚು, ಅದು ಬೇಗ ರಿಕವರಿ ಆಗುತ್ತೆ. ಬಟ್ ಇವತ್ತು ಚೇಂಜ್ ಆಗಿಬಿಟ್ಟಿದೆ ವರ್ಲ್ಡ್. ನಾವು ಹೋಗಿ ಟೈಮಲ್ಲಿ ಏನೋ ಭಗವಂತಂದೇ ಇನ್ನೂ ಈ ಮಟ್ಟದ ಸಮಾಜ ಇನ್ನೂ ಇಷ್ಟು ಮಟ್ಟಿಗೆ ಕೆಟ್ಟಿರಲಿಲ್ಲ, ಇಷ್ಟೊಂದು ರೇಸಿಸಮ್ಮು ಇರಲಿಲ್ಲ, ಯಾವುದೂ ಇರಲಿಲ್ಲ. ಇವತ್ತು ಭಾರತೀಯರು ಅಂದರೆ ಅಮೆರಿಕ ಇರ್ಬೋದು, ಯುರೋಪಲ್ಲಿ ಇರ್ಬೋದು, ಅವ್ರ ಕೆಂಗಣ್ಣಿಗೆ ನಾವು ಗುರಿಯಾಗಿದ್ದೀವಿ ಅಲ್ವಾ? ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ನಾವು ಇವತ್ತು ಎಜುಕೇಷನ್ ಅಂದರೆ 5 ಲಕ್ಷ 10 ಲಕ್ಷ ಓಕೆ, ಕೋಟಿಗಳ ಗಟ್ಟಲೆ, ಎಸ್ಪೆಷಲಿ ವಿದೇಶಿ ಇದಕ್ಕೆ ಅಂತ ಹೋಗ್ತಾರಲ್ಲ, ಅದು ಸಬ್ಜೆಕ್ಟಿವ್. ಸೊ ಹಾಗಾಗಿ ನೋಡ್ಕೊಂಡು ಮಾಡಿ, ROI ನೋಡಬೇಕು. ಈಗ ಎಜುಕೇಷನ್ ಮೇಲೆ ಲೋನ್ ಮಾಡೋವಾಗಲೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡಲೇಬೇಕು. ಭಾರತದಲ್ಲೇ ನಾನು ಯೂನಿವರ್ಸಿಟಿಗಳ ಹೆಸರು ಹೇಳಲ್ಲ, ಕಾಲೇಜ್ಗಳ ಹೆಸರು ಹೇಳಲ್ಲ, ಇಂಜಿನಿಯರಿಂಗಿಗೆ 60 ಲಕ್ಷ ಆಗ್ತಾಯಿದೆ 4 ವರ್ಷಕ್ಕೆ. ನಮ್ಮಲ್ಲೇ 60 ಲಕ್ಷ ಕೊಟ್ಟು ನೀವು ಯಾವಾಗ ಇವತ್ತು ಸಾರಿ ಟು ಸೇ ಕಂಪ್ಯೂಟರ್ ಸೈನ್ಸ್ ಹುಡುಗರು 5 ಲಕ್ಷ ಪ್ಯಾಕೇಜು ವರ್ಷಕ್ಕೆ, 5 ಲಕ್ಷ 8 ಲಕ್ಷ 12 ಲಕ್ಷ ಪ್ಯಾಕೇಜು ಮೆಜಾರಿಟಿ ಜನಕ್ಕೆ. ಯಾರೋ ಒಬ್ರಿಗೆ 25 ಲಕ್ಷ 30 ಲಕ್ಷ ಪ್ಯಾಕೇಜ್ ಸಿಕ್ಕಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮೆಜಾರಿಟಿ ಜನನ ನೀವು ತಗೊಳ್ಳಿ, ಮೆಜಾರಿಟಿ ಆವ್ರೇಜ್ 5ರಿಂದ 8, ಬೇಡ 12 ಅಂತ ಇಟ್ಕೊಳ್ಳಿ. 60 ಲಕ್ಷ ಖರ್ಚು ಮಾಡಿದರೆ ಅವ್ನು ಯಾವಾಗ ದುಡ್ಡನ್ನು ತೆಗಿಯೋದು? ಉಳಿತಾಯ ನಾನು ಹೇಳಿದ್ದು ಗೊತ್ತಾಯ್ತು. ಸಂಬಳನೇ 10 ಲಕ್ಷ ಅಂದರೆ ಉಳಿತದೆ ಯಾವಾಗ? ಅಂದರೆ ಎಜುಕೇಷನ್ ಲೋನ್ ಅನ್ನೋದು ಅದು ಸಬ್ಜೆಕ್ಟಿವ್, ಅದು ಇವತ್ತಿಗೆ ಸನ್ನಿವೇಶ. ಹೌದು. ಸೊ ಅದು ನೀವು ಮಾಡ್ರಿ, ಬಟ್ ನಿಮ್ಮ ನನ್ನ ದೃಷ್ಟಿಯಲ್ಲಿ ನನಗೆ ಆವತ್ತಿನ ಕಾಲಘಟ್ಟದಲ್ಲಿ ಇಟ್ ವಾಸ್ ಅ ಗುಡ್ ಥಿಂಗ್. ಬ್ಯಾಡ್ ಡೆಟ್ ಯಾವ್ದು ನೀವು? ಬ್ಯಾಡ್ ಅಂತಂದರೆ ಇಟ್ಸ್ ನಾಟ್ ಆ್ಯಕ್ಚುಲಿ ಬ್ಯಾಡ್. ಇದಕ್ಕೆ ನಾನು ಬಾರ್ಸಿಲೋನಾದಲ್ಲಿ ಒಂದು ಮನೆಗೆ ಅಂತ ನಾನು ಮಾಡಿದ್ದೆ. ಮಾಡಿದಾಗ ಅದೇನಾಯಿತು, 2007 ಲೇಮನ್ ಬ್ರದರು ಅಲ್ಲಿ ಕುಸಿತ ಆಗಿದ ತಕ್ಷಣ 2009 ನಮ್ಮಲ್ಲೂ ಕೂಡ ರಿಸೆಷನ್ ಹಿಟ್ ಆಯಿತು. ಐ ಡಿಡ್ ಇಟ್. ಆ ಟೈಮಲ್ಲಿ ನಾನು ತೊಗೊಂಡಾಗ 2003 2004 ತೊಗೊಂಡಾಗ ಪೀಕಲ್ಲಿತ್ತು. ಫಾರ್ ಎಕ್ಸಾಂಪಲ್ 2.5 ಲಕ್ಷ ರೂಪಾಯಿಗೆ ತೊಗೊಂಡೆ ಅಂತ ಇಟ್ಕೊಳ್ಳಿ, ಒಂದು ಉದಾಹರಣೆ. ಅದ್ರ ಬೆಲೆ 1,60,000ಕ್ಕೆ ಕುಸಿತ ಕಂಡುಬಿಡ್ತು. ನೀವು ಅಷ್ಟು ವರ್ಷ ಕಟ್ಟು ಕೂಡ ಏನು ಪ್ರಯೋಜನ ಇಲ್ದಂಗೆ ಆಗೋಯ್ತು. ಅದು ನಿಮ್ಮ ಹತೋಟಿ ಮೀರಿದ ವಿಚಾರ. ಕೆಲವೊಂದ್ಸಲ ಹಂಗಾಗುತ್ತೆ. ಆಗುತ್ತೆ. ಇವತ್ತು ನಾನು ಅದನ್ನೇ ಹೇಳ್ತಿರೋದು, ಇವತ್ತೆಲ್ಲ ಜನ
ಅವ್ರಿರೋಕ್ಕೆ ಅಂತ ತೊಗೊಂಡಿದ್ರ ಬಗ್ಗೆ ನಂದು ಡಿಸ್ಪ್ಯೂಟ್ ಇಲ್ಲ. ಹೋಗ್ಲಿ ಬಿಡು, ಏನೋ ಸ್ವಂತ ಮನೆ ಅಂತಾರೆ. ಒಂದು ಮನೆ ಅವ್ರಿಗೆ ಅಂತ ತಲೆ ಮೇಲೆ ಸೂರು ಮಾಡ್ಕೊಂಡಿರ್ತಾರಲ್ಲ ಅದ್ರ ಬಗ್ಗೆ, ಯಾಕಂದರೆ ಎಮೋಷನಲ್ ಕೋಶಂಟ್ ಅದು. ನಾನು ಅಲ್ಲಿ ಐ ವಿಲ್ ನಾಟ್ ಗೆಟ್ ಇನ್ ಟು ದಟ್ ಪೋರ್ಷನ್. ಬಟ್ ಜನ ದುಡ್ಡಿದೆ ಅನ್ನೋ ಕಾರಣಕ್ಕೆ 20% 30% ಕೊಟ್ಟು ಇನ್ವೆಸ್ಟ್ಮೆಂಟ್ ಅಂತ ಇನ್ನೊಂದು ಅಪಾರ್ಟ್ಮೆಂಟ್ ತಗೋತಾರಲ್ಲ, ಅದು ಮುಟ್ಟಾಳತನದ ಪರಮಾವಧಿ. ಸರ್, ಸಾಲದ ಸುಳಿ ಅಂತ ಒಂದು ವರ್ಡನ್ನು ಯೂಸ್ ಮಾಡಿದ್ರಿ ನೀವು. ಈಗ ನಾವು ಸಾಲ ತೊಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಳ್ಳೆ ಲೋನ್ ಯಾವುದು, ಕೆಟ್ಟ ಲೋನ್ ಯಾವುದು ಅಂತೇಳಿ. ಬಹುಶಃ ಕೆಲವರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ನಮ್ಮ ವಿಡಿಯೋಗಳು ನೋಡ್ಬೋದು, ಸಾಲ ಅಂತ ವಿಚಾರ ಇರೋದ್ರಿಂದ. ಒಂದು ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಮಾಡೋದು, ಎಕ್ಸಾಕ್ಟ್ಲಿ. ಓಕೆ, ಇನ್ನೂ ಪರ್ಸ್ನಲ್ ತೊಗೊಳ್ಳೋದು, ಇಲ್ಲಾಂದ್ರೆ ವ್ಯಕ್ತಿ ಅಂದರೆ ಬಾರೋ ಮಾಡೋದು, ಕೈಗಡ ತೊಗೊಳ್ಳೋದು, ಈ ಥರ ಮಾಡಿ ಕೊನೆಗೆ ಅಂದರೆ ನಮ್ಮ ತುಂಬ ಜನ ಆ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋದು, ತುಂಬ ಡ್ರಾಸ್ಟಿಕ್ ಸ್ಟೆಪ್ಗಳನ್ನ ತೊಗೊಳ್ಳೋದು ನಾನು ನೋಡಿದ್ದೀನಿ. ಇಡೀ ಅಂದರೆ ಇದು ಹೆಂಗೆ ಅಂತಂದರೆ ಮನೆ ಯಜಮಾನ ಮಾಡುವ ತಪ್ಪಿಗೆ ಇಡೀ ಕುಟುಂಬ ಬಲಿಯಾಗುತ್ತೆ. ಇಡೀ ಕುಟುಂಬ ಬಲಿ ಆಗುತ್ತೆ ಅನ್ನೋದು ಒಂದಾದರೆ, ಬಲಿ ಅಂದರೆ ಎಲ್ಲರೂ ಬಲಿ ಆಗ್ತಾರಂತಲ್ಲ, ಬಟ್ ಮಾನಸಿಕ ಹಿಂಸೆ ಅನುಭವಿಸ್ತಾರೆ. ಅದು ನಾನು ನೋಡಿದ್ದೀನಿ. ಸೊ ಇದು ಹೆಂಗೆ ಸರ್ ಇದು? ಹೌ ಡು ಯು ಡಿಫೈನ್ ಸಾಲದ ಸುಳಿ ಮತ್ತು ಹೌ ಟು ಕಮ್ ಔಟ್ ಆಫ್ ದ್ಯಾಟ್? ಸಿಂಪಲ್ಲು ಗೌರೀಶ್ ಅವರೇ, ಸಾಲದ ಸುಳಿ ಅನ್ನೋದು ಅದು ಒಂದು ದಿನದಲ್ಲಿ ಆಗಿದ್ದಲ್ಲ. ಈಗ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಈಗ ದೇಹಾರೋಗ್ಯ ಹೇಗೆ ಒಂದು ದಿನದಲ್ಲಿ ಕೆಡಲ್ವೋ ಹಾಗೆ ಆರ್ಥಿಕ ಆರೋಗ್ಯನೂ ಒಂದು ದಿನದಲ್ಲಿ ಕೆಡೋದಿಲ್ಲ. ನಿಮಗೆ ಗೊತ್ತಿರಲ್ಲ, ದಿನೇ ಅದೊಂದು ಚೂರ್ಚುರೇ ನಿಮ್ಮನ್ನು ತಿಂತಾ ಇರುತ್ತೆ. ನೀವು ಲೆಟ್ ಗೋ ನೀವು ಅದನ್ನು ತಗೋಬೇಕು. ಅವತ್ತಿಗೆ ನೀವು ಅದನ್ನು ಕಂಟ್ರೋಲಿಗೆ ತೊಗೋಬೇಕು. ಇಲ್ಲಪ್ಪ, ಎನಫ್ ಈಸ್ ಎನಫ್ ಅಂತ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಇಲ್ಲಿ ಬಂದಂತಹ ಇದರಲ್ಲೇ ಅನುಭವಕ್ಕೆ ಬಂದಂತಹದ್ದೇ, ಹೆಸರು ಏನು ಬೇಡ, ನಾನೊಂದು ಉದಾಹರಣೆ ಹೇಳ್ತೀನಿ. 5 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಎಲ್ಲ ಕ್ರೆಡಿಟ್ ಕಾರ್ಡಲ್ಲೂ 3 ಲಕ್ಷ ಲಿಮಿಟ್ ಇದೆ. ಇವರ ಆದಾಯ ಲಕ್ಷ, ಎಕ್ಸಾಂಪಲ್ 3 ಲಕ್ಷ ಅಂತ ಇಟ್ಕೊಳ್ಳಿ. ಹೇಗೋ ಅವರ 3 ಲಕ್ಷದ ಒಂದು 5 ಕಾರ್ಡ್ ಇದೆ. ಅವ್ರು 15 ಲಕ್ಷ ಉಜ್ಜಿಬಿಟ್ಟಿದ್ದಾರೆ. ಇವ್ರ ಹತ್ರದೇ 3 ಲಕ್ಷ ತೀರ್ಸಕ್ಕಾಗೋದು. ಅದು ಅರ್ಥ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ ಅಂದರೆ ಅದು ಫ್ರೀ ಕೊಟ್ಟಿದ್ದಾರೆ ಅಂತಲ್ಲ. ನಿಮಗೆ ಎಷ್ಟು ತೀರ್ಸಕ್ಕೆ ಯೋಗ್ಯತೆ ಇದೆ ಅಷ್ಟು ಮಾತ್ರ ನಿಮಗೆ ಅದು ಲಿಮಿಟ್ ಅಂತ ಕೊಟ್ಟಿರ್ತಾರೆ. ನೀವು ಎಲ್ಲ ಕಡೆ 5 ಕಾರ್ಡ್ ಮಾಡ್ಕೊಂಬಿಟ್ಟು, ಅರ್ಥ ಆಯ್ತಾ, ಎಲ್ಲ ಕಡೆ ಉಜ್ಜಿಬಿಟ್ರೆ ಆಗುತ್ತಾ? ಆಮೇಲೆ ನೋಡಿ ಹೆಂಗೆ ಟ್ರ್ಯಾಪ್ ಆಗ್ತಾರೆ ಅಂದರೆ, ಈ ಕಾರ್ಡ್ ಕೊಡೋಕೆ ಆ ಕಾರ್ಡ್ ಸ್ವೈಪ್ ಮಾಡ್ತಾರೆ, ಆ ಕಾರ್ಡ್ ಕೊಡೋಕೆ ಇನ್ನೊಂದು ಸ್ವೈಪ್ ಮಾಡ್ತಾರೆ. ಅದು ಟ್ರ್ಯಾಕ್ ಬಿಟ್ಬಿಡ್ತಾರೆ ಗೌರೀಶ್ವರೇ. ಅದೇನಾಗುತ್ತೆ, ಕ್ರೆಡಿಟ್ ಕಾರ್ಡು ಅತ್ಯುತ್ತಮ ಇನ್ಸ್ಟ್ರೂಮೆಂಟ್. ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಇದನ್ನೆಲ್ಲ ಮಿಸ್ಯೂಸ್ ಮಾಡ್ಕೋತಾರೆ. ನಾನು ಹೇಳಿದ್ನಲ್ಲ, ಯೂಸು ಮಿಸ್ಯೂಸು. ಈ ಜನ ಡೆಟ್ ಸ್ಟ್ರ್ಯಾಪ್ ಅಂತವ, ಅದು ಸಾಲದ ಸುಳಿ ಅಂತೀವಲ್ಲ, ಈ ಸುಳಿಲಿ ಸಿಕ್ಕಾಕೊಳ್ಳೋರೆಲ್ಲ ಇಂಥವ್ರೆ. ಇಲ್ಲ, ಯಾರೋ ಫ್ರೆಂಡು ಇವ್ರು ಇದಕ್ಕೆ ಕಟ್ಟುಪಾಡಿಗೆ ಬಿದ್ದುಬಿಡ್ತಾರೆ. ಲ್ಯಾಪ್ಟಾಪ್ ನಿನ್ನ ಕ್ರೆಡಿಟ್ ಕಾರ್ಡಲ್ಲಿ ಕೊಡಿಸಿರು, ನಾನು ನಿನ್ಗೆ ಆಮೇಲೆ ಕೊಡ್ತೀನಿ ಅಂತಾರೆ. ಇವ್ರು ಏನು ಮಾಡ್ತಾರೆ, ಹೋಗಿ ಇವ್ರು ಕ್ರೆಡಿಟ್ ಕಾರ್ಡಲ್ಲಿ ಸ್ವೈಪ್ ಮಾಡಿಬಿಡ್ತಾರೆ. ಪಾಯಿಂಟ್ಸ್ ಬರುತ್ತೆ, ಅದು ಬರುತ್ತೆ ಅಂತ ಫ್ರೆಂಡಿಗೆ ಕೊಟ್ಬಿಡ್ತಾರೆ. ಅವನು EMI ಕಟ್ಟಲ್ಲ. ದಿಸ್ ವಿಲ್ ಎಫೆಕ್ಟ್ ಇನ್ ಯುವರ್ ಸಿಬಿಲ್ ಸ್ಕೋರ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಿಂತ ಇವತ್ತು ಸಿಬಿಲ್ ಸ್ಕೋರ್ ಮುಖ್ಯ ಅಂತ. ಕರೆಕ್ಟ್. ನೀವು ಮಾರ್ಕ್ಸ್ ಕಾರ್ಡ್, ನೀವು ಫಸ್ಟ್ ರ್ಯಾಂಕ್ ಬಂದಿದ್ರು ಲೆಕ್ಕ ಇಲ್ಲ. ಇವತ್ತು ಸಿಬಿಲ್ ಸ್ಕೋರ್ 750ಕ್ಕಿಂತ ಮೇಲಿದೆಯಾ ಇಲ್ವಾ ಅಂತ ಕೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಸಾಲದ ಸುಳಿ ಅಂದರೆ ಏನಿಲ್ಲ, ಇದು ನಾವಾಗೇ ನಿತ್ಯ ಒಂದು ಚೂರ್ಚುರೆ ಮಾಡಿಕೊಂಡು ಅಳತೆ ಮೀರಿದ ಸಾಲ, ಕೈ ಮೀರಿದ ಸಾಲ. ಫಾರ್ ಎಕ್ಸಾಂಪಲ್ಲು, ಬ್ಯಾಂಕ್ ಕೊಡೋದಿಲ್ಲ ಲೋನು. ನಿಮ್ಗೆ 1 ಲಕ್ಷ ರೂಪಾಯಿ ಸಾಲ ಇದೆ. ಅಮ್ಮಮ್ಮ ಅಂದರೆ 40, 50, 60, 70 ಸಾವಿರ ತನಕ ನೀವು EMI ಕಟ್ಟೋ ತನಕ ಕೊಡ್ತಾರೆ. ದಟ್ ಈಸ್ ರಾಂಗ್. ನೀವು 30,000 ಮೇಲೆ ನಿಮ್ದು EMI ಇರಬಾರ್ದು. ಬಟ್ ಏನೇನೋ ಮಾಡ್ತಾರೆ ಜನ, ಇವತ್ತು ತಗೋತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ ಒಂದು 60-70 ಸಾವಿರ ತನಕ. ಬಟ್ ಇವ್ರು ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಬೇರೆ ಕಡೆ 4 ಕಡೆ ಗೊತ್ತಿಲ್ಲದ ಕಡೆ ಎಲ್ಲ ಕೈ ಸಾಲ ಮಾಡಿಬಿಟ್ಟಿರ್ತಾರೆ. ನಾನು ಐ ಹ್ಯಾವ್ ಸೀನ್ ಒಂದು ಕೇಸು. ಅವರ ಆದಾಯ 1 ಲಕ್ಷ ರೂಪಾಯಿ, ಅವರ ಖರ್ಚು 2 ಲಕ್ಷ ರೂಪಾಯಿ. ಯಾಕೆ ಅಂದರೆ ಆದಾಯ 1 ಲಕ್ಷ ಇದ್ದರೆ ಅದರಲ್ಲಿ 80,000-90,000 ಸಾವಿರ ರೂಪಾಯಿ EMI ಕಟ್ಟಬೇಕು. ಬಟ್ ಮನೆ ನಡಿಬೇಕಲ್ಲ, ಮನೆ ಖರ್ಚು ಅದು ಇದು ಏನೇನು ಈ ಥರ. 1 ಲಕ್ಷ ಸಂಬಳ ಬಂದರೆ, ಆದಾಯ ಇದ್ದರೆ 1 ಲಕ್ಷ 1,20,000 ಸಾವಿರ ಅವರು ಸಾಲನೇ ಕಟ್ಟಬೇಕು. ಬ್ಯಾಂಕಿಗೆ 70-80 ಸಾವಿರ ಕಟ್ಟಬೇಕು. ಕೈ ಫ್ರೆಂಡಿಗೆ, ಇವ್ರಿಗೆ ಕೊಡಬೇಕು. ಹೀಗಾಗಿ 1 ಲಕ್ಷ ಆದಾಯ ಇದ್ದರೆ 2 ಲಕ್ಷ ಅವರಿಗೆ ತಿಂಗಳಿಗೆ ಖರ್ಚಿದೆ. 1 ಲಕ್ಷ ಹೇಗೆ ನೀವು ಮಾಡ್ತೀರಾ? ಇದು ರಿಯಲ್ ಡೆಟ್ ಟ್ರ್ಯಾಪ್, ಸಾಲದ ಸುಳಿ. ಆದಾಯಕ್ಕೆ ಮೀರಿದ ಖರ್ಚು, ಅದೇ ಸಾಲದ ಸುಳಿ. ಹೇಗೆ ಸಾಧ್ಯ? ಸೊ ಅದು ಹೆಂಗೆ ಸುಳಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಹಿಂಗಾಗೋಗಿದೆ. ಇವ್ನು ಯಾರೋ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ದ ಅಂತ ಇನ್ನೊಂದು 25,000 50,000 ಸಾಲ ತಗೊಂಬಂದು ಇವ್ನಿಗೆ ಸುಮ್ಮನೆ ಆಗಿಸ್ತಾರೆ. ಸೊ ಇಲ್ಲ ಆಯ್ತಲ್ಲ, 1 ತಿಂಗಳಾಗೋಷ್ಟರಲ್ಲಿ ಇವ್ನು ಕೇಳಕ್ಕೆ ಶುರು ಮಾಡ್ತಾನೆ. ಆ 2 ಲಕ್ಷ ಇದ್ದಿದ್ದು 2.5 ಆಗುತ್ತೆ, 2.25 ಆಗುತ್ತೆ. ಯಾಕೆಂದರೆ ಬಡ್ಡಿ ಚಕ್ರ ಬಡ್ಡಿ ಬೆಳೀತಾ ಹೋಗುತ್ತೆ. ಅದು ಹೆಂಗೆ ಸುಳಿ ಅಂದರೆ ಕೊರಳಿಗೆ ಸುತ್ಕೊಂಡ್ಬಿಡುತ್ತದು, ನೇಣಿನ ಕುಣಿಕೆ ಆಗಿಬಿಡುತ್ತೆ. ಸೊ ಇದರಿಂದ ಈಚೆ ಬರೋಕ್ಕೆ ಏನು ಮಾಡಬೇಕು ಅಂತ ನೀವು ಕೇಳಿದ್ರಿ. ನಾನು ಇಲ್ಲೇ ಆ ಥರದೊಂದು ಕೇಸು ನೋಡಿದ್ದೆ. ಅವ್ರಿಗೊಂದು ಉದಾಹರಣೆಯನ್ನು ಹೇಳಿ ಅವ್ರನ್ನ ಒಪ್ಪಿಸಿ ಅದರಿಂದ ಈಚೆನೂ ತಂದೆ. ಏನಂತಂದರೆ, ಇದು ನಿಮ್ಮ ಹತ್ರ ಅಸೆಟ್ ಇರುತ್ತೆ, ಅಸೆಟ್ ರಿಚ್ ಕ್ಯಾಶ್ ಪೋರ್, ಏನು ಮಾಡ್ತೀರಾ? ಸೆಲ್ ದ ಅಸೆಟ್. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಗೌರೀಶ್ವರೇ, ಇದೊಂದು ಪ್ರಯೋಗ ಆಗಿದೆ. ಒಂದು ಸಣ್ಣದೊಂದು ಬಾಕ್ಸು, ಅಲ್ಲಿ ಕೈ ಮಾತ್ರ ಹೋಗುವಷ್ಟು ಜಾಗ,
ಕೆಳಗಡೆ ಒಂದು 5-6 ಬಾಳೆಹಣ್ಣು ಇಟ್ಬಿಟ್ಟಿದ್ದಾರೆ, ಒಂದು ಬಾಳೆಹಣ್ಣು ಚಿಪ್ ಇಟ್ಬಿಟ್ಟಿದ್ದಾರೆ. ಕೋತಿನ ಬಿಡ್ತಾರೆ, ಕೋತಿ ನೋಡುತ್ತೆ, ಆಸೆ ಆಗ್ಬಿಡುತ್ತೆ, ಅದು ಬಂದು ಕೈ ಹಾಕ್ಬಿಡುತ್ತೆ, ತಕ್ಕೊಳಕ್ಕೆ ಹೋಗುತ್ತೆ, ಬರಲ್ಲ. ಯಾಕೆಂದರೆ ಅದು ಹೋಗೋದು ಸಣ್ಣ ರಂಧ್ರ, ಕೈ ಮಾತ್ರ ಹೆಂಗೋ ಮಾಡಿ ಇಟ್ಬಿಟ್ಟಿದೆ. ಆದರೆ ಅದು ಬಾಳೆಹಣ್ಣು ಚಿಪ್ ಸಮೇತ, ಆದರೆ ಅದ್ರ ಮನಸ್ಸು ಬಿಡ್ತಾ ಇಲ್ಲ. ಅದಕ್ಕೆ ಹಣ್ಣು ನೋಡ್ತಾ ಇದೆ, ವ್ಯಾಲ್ಯೂ ಇದೆ ಅಲ್ಲ, ಅದಕ್ಕೆ ಹಣ್ಣಿನ ಮೇಲೆ ಮೋಹ ಬಿಡ್ತಾ ಇಲ್ಲ. ಹಾಕಿ ಮಾಡುತ್ತೆ, ಕೈಯೆಲ್ಲ ಉಜ್ಜೋಗುತ್ತೆ, 10-15 ನಿಮಿಷ ಆಗುತ್ತೆ, 1 ಅವರ್ ಆಗುತ್ತೆ, ಅದು ವ್ಯಾಮೋಹ ಬಿಡ್ತಾ ಇಲ್ಲ. ಅದು ಬಿಟ್ಬಿಡ್ಬೇಕು, ಲೆಟ್ ಗೋ. ನೀವು ಅದನ್ನ ಬಿಟ್ಟರೆ ಗೊತ್ತಾಗುತ್ತಲ್ಲ ಎಷ್ಟೊತ್ತಂತ ಇಟ್ಕೋತೀರಿ. ಆದರೆ ಅದು ಕೋತಿ, ಅದಕ್ಕೆ ನಮ್ಮಷ್ಟು ಚಿಂತನ ಶಕ್ತಿ ಇಲ್ಲ, ಮಾಡ್ತಾನೇ ಇದೆ. ಅದು ಕೊನೆಗೆ ಕೈಯೆಲ್ಲ ರಕ್ತ ಎಲ್ಲ ಬರುತ್ತೆ, ಅದಕ್ಕೆ ಅದು ವ್ಯಾಮೋಹ ಬಿಡ್ತಾ ಇಲ್ಲ. ಇದು ಹಾಗೆ ನಾನು ಹೇಳಿದ್ದು ಅರ್ಥ ಆಯ್ತಾ? ಅದಕ್ಕೊಂದು ತಿಳ್ಕೊಬೇಕು. ನಾನು ಸ್ವತಂತ್ರವಾಗಿ ನೋಡಿ, ಅದು ಅಲ್ಲಿ ಬಂದಿ ಆಯಿತು, ಸ್ಲೇವ್. ಅದು ಗಂಟೆಗಟ್ಟಲೆಯಿಂದ ಅಲ್ಲೇ ಪ್ರಯತ್ನ ಪಡ್ತಾ ಇದೆ, ಸ್ಲೇವ್ ಆಗೋಯ್ತು. ಅದನ್ನು ಹೇಗಾದರೂ ಮಾಡಿ ಪಡ್ಕೋಬೇಕು ಅನ್ನೋ ಒಂದು ಇದಕ್ಕೆ ಬಿದ್ದುಬಿಟ್ಟಿದೆ, ಅದು ಹಠಕ್ಕೆ ಬಿದ್ದಿದೆ, ಅಲ್ಲಿ ಅದು ಸ್ಲೇವ್ ಆಗೋಯ್ತು. ಅದಕ್ಕೆ ಸ್ವತಂತ್ರ ಕಳ್ಕೊಂತು, ಅದು ಎಲ್ಲೋ ಹಾರಾಡ್ಕೊಂಡಿರುವಂಥದ್ದು, ಮರದಿಂದ ಮರಕ್ಕೆ ಸ್ವತಂತ್ರ ಕಳ್ಕೊಂಡು ಗಂಟೆಗಟ್ಟಲೆ ಒಂದೇ ಕಡೆ ಕೂತಿದೆ. ಅದನ್ನು ಬಿಟ್ಬಿಟ್ಟು ಲೆಟ್ ಗೋ ಅಂತ ಬಿಟ್ಟಿದ್ದಿದ್ರೆ ಬೇರೆ ಎಲ್ಲೋ ಹೋಗಿ ಆಹಾರ ಹುಡುಕೋಬೋದಾಗಿತ್ತು. ಈಗ ನಾವು ಹಂಗೆ ಮಾಡೋದು. ನಾನು ಕಟ್ಟಿದ ಮನೆ, ನಮ್ಮ ಅಪ್ಪ ಕಟ್ಟಿದ ಮನೆ ಅದು ಅಂತ ನಾವು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತೀವಿ. ನಿಮ್ಗೆ ಇದು ಸಾಲದ ಸುಳಿ ಇದೆ, ನಿಮ್ಮ ಹತ್ರ ಅಸೆಟ್ ಏನೋ ಇದೆ, ಆದರೆ ನಿಮ್ಗೆ ಇಲ್ಲಿ ಇವತ್ತೇ ಬದುಕೋಕ್ಕಾಗಲ್ವಲ್ಲಪ್ಪ. ಸೊ ಬಿಟ್ಟುಬಿಡಿ, ಲೆಟ್ ಗೋ. ನೀವಿದ್ರೆ ನಾಳೆ ಅಂತ 10 ಮನೆ ಕಟ್ಟೋ ಸಾಧ್ಯತೆಗಳಿದೆಯಲ್ಲ, ಆದರೆ ನಾವು ಬಿಡೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕೊನೆಗೆ ಏನೂ ಮಾಡೋಕ್ಕಾಗದೆ ಅದು ಹೆಂಗೆ ಕೈ ಹಿಂಗೆ ಹೊಡ್ಕೊಂಡು ರಕ್ತ ಬರುತ್ತೆ. ಹಾಗೆ ನೀವು ಕೇಳ್ತಿರಲ್ಲ, ಎಷ್ಟೋ ಮನೆ ಮಾಲೀಕರು ಸೂಸೈಡ್ ಮಾಡ್ಕೊಂಡ್ರು, ಹಾಗೆ ಹೀಗೆ. ಯಾಕೆ ಮಾಡ್ಕೊತಾರೆ ಅಂದರೆ ಅವ್ರಿಗೆ ಇದರಿಂದ ಆ ಮೋಹ, ಆ ಬಂಧನದಿಂದ ಈಚೆ ಬರೋಕ್ಕೆ ಆಗೋದಿಲ್ಲ. ಲೆಟ್ ಗೋ ಒಂದಿದ್ದಿದ್ರೆ ನಮ್ಮ ಹತ್ರ ತುಂಬ ದೊಡ್ಡ ಉದಾಹರಣೆಗಳೇ ಇದೆ ಅಂಥವಾಗಿರೋವಂಥವು. ಈ ಕಾಫಿ ಡೇ ಸಿದ್ಧಾರ್ಥ ನೀವೇ ನೋಡಿದ್ದೀರಿ. ಅದು ನೋಡಿ, ಈಗ ಅವ್ರ ವೈಫ್ ಹೇಗೆ ಒಂದಷ್ಟು ವರ್ಷದಲ್ಲಿ ಎಲ್ಲ ಅವರು ಅದು ಮಾಡ್ಬೋದಾಗಿತ್ತಲ್ಲ. ಆದರೆ ಆ ಮನಸ್ಥಿತಿ ಆವತ್ತಿಗೆ ನಿಮ್ಗೆ ಬಿಡೋದಿಲ್ಲ. ವ್ಯಾಮೋಹ ಅನ್ನೋದಿದೆಯಲ್ಲ, ಲೆಟ್ ಗೋ ಅಂದ್ಬಿಟ್ರೆ ಅಲ್ಲಿಗೆ ಆಗುತ್ತೆ. ಇದು ಬಹಳಷ್ಟು ಸಾಲದ ಸುಳಿಯಲ್ಲಿರೋವಾಗ ನಾನು ಏನೂ ಮಾಡೋಕ್ಕಾಗಲ್ಲ, ನನ್ನ ಹತ್ರ ಏನು ಮ್ಯಾಜಿಕ್ ವಾಂಡ್ ಇಲ್ಲ, ಮಂತ್ರದಂಡ ಇಲ್ಲಲ್ಲ ಗೌರೀಶ್ ಅವರೇ. ಯಾರೇ ಆಯಿತು, ನೀವು ಸಮಸ್ಯೆನ ಅಷ್ಟು ಉಲ್ಬಣ ಮಾಡಿಕೊಂಡು 1000 ರೂಪಾಯಿ ನಿಮ್ಮ ಆದಾಯ 2000 ರೂಪಾಯಿ ಖರ್ಚಿಟ್ಕೊಂಡು ಬಂದಾಗ, ಕಂತುಗಳು ಇಟ್ಕೊಂಡು ಬಂದಾಗ ಯಾರು ತಾನೇ ಏನು ಮಾಡೋಕ್ಕೆ ಸಾಧ್ಯ? ಆಗ ಕೂತು ನಾವು ಈ ಥರ ಉದಾಹರಣೆಗಳನ್ನ ಹೇಳಿ, ಇಲ್ಲ ಈ ರೀತಿ ಇದೆ ಬನ್ನಿ, ಅವ್ರಿಗೊಂದು ಸಮಾಧಾನ ಹೇಳಿ ಹೊರಗಡೆ ತರಬೇಕು. ಈಗ ನಾವು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಅಲ್ಲದೆ ನಾವು ಒಂದು ಸ್ವಲ್ಪ ಮನಃಶಾಸ್ತ್ರಜ್ಞರು ಆಗಿರಬೇಕಾದಂಥ ಅವಶ್ಯಕತೆ ಇದೆ. ಎಕ್ಸಾಕ್ಟ್ಲಿ. ಮಾಡಿಕೊಂಡು ಈ ಥರ ಒಂದು ಉದಾಹರಣೆಗಳು ಇದೆಲ್ಲ ಆಗಿರುವಂಥವೇ, ನಾನೇನೋ ನನ್ನ ಸೃಷ್ಟಿಯಿಂದ ಮಾಡ್ಕೊಂಡು ಹೇಳ್ತಿರುವಂಥ ಕಥೆಗಳಲ್ಲ. ಮಾಡಿ ನೋಡಿದರೆ ಪಾಪ ಮಂಗ ಬಿಡೋದಿಲ್ಲ, ಮೋಹ ಬಿಡೋದಿಲ್ಲ ಅದು. ಹಾಗೆ ನಾವು ಅದೊಂದು ಮೋಹ ಬಿಡಬೇಕು. ಡೆಟ್ ಟ್ರ್ಯಾಪಿಂದ ಈಚೆ ಬರಬೇಕು ಅಂತಂದರೆ ಆ ಮೋಹ ಬಿಡಬೇಕು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಬಟ್ ಇನ್ನೊಂದು ಸರ್ಪ್ರೈಸ್ ಇದೆ ಈ ಕಾರ್ಯಕ್ರಮದಲ್ಲಿ. ಆ ಸರ್ಪ್ರೈಸ್ ಏನಂದರೆ, ರಂಗಸ್ವಾಮಿ ಅವ್ರ ಹತ್ರ ಇನ್ನೊಂದು ಪುಸ್ತಕ ಇದೆ. ಓಕೆ, ತುಂಬ ಖುಷಿಯ ಸುದ್ದಿ ಅದು. ಎಸ್ ಸರ್, ಡೆತ್ ಫೋಲ್ಡರ್. ಎಸ್ ಸರ್. ಸೊ ನೋಡಿ, ಡೆತ್ ಫೋಲ್ಡರ್ ನಾವು ಇದ್ರ ಬಗ್ಗೆ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಓಕೆ, ಕನ್ನಡದಲ್ಲಿ ಪುಸ್ತಕ ಬಂದಿತ್ತು. ಎಂಥ ಒಂದು ಅದ್ಭುತ ಪುಸ್ತಕ ಅಂತಂದರೆ, ನೀವು ಬದುಕಿರುವಾಗ ನೀವು ಕ್ರಿಯೇಟ್ ಮಾಡಬೇಕಾದ ಫೋಲ್ಡರ್ ಅಂದರೆ ಯಾವುದು? ನೀವು ಸತ್ತ ಮೇಲೆ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವುದೇ ತೊಂದರೆ ಆಗದಿರುವ ಹಾಗೆ, ಫೈನಾನ್ಷಿಯಲಿ ತೊಂದರೆ ಆಗದಿರುವ ಹಾಗೆ, ಲೀಗಲಿ ಯಾವುದೂ ತೊಂದರೆ ಆಗದಿರಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ಅವರು ಪುಸ್ತಕ ಬರೆದಿದ್ದರು. ಅದು ಈಗ ಇಂಗ್ಲೀಷಲ್ಲಿ ಬಂದಿದೆ. ಅದೇ ಜಮೀಲ್ ಸವರ್ಣವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಅಶ್ವಿನಿ ಭಟ್ ಅನ್ನೋರು ಇದರ ಇಂಗ್ಲೀಷ್ ಅನುವಾದ ಮಾಡಿದ್ದಾರೆ. ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ಸೊ ಕನ್ನಡದಲ್ಲಿ ಓದಿಲ್ಲ, ಇಂಗ್ಲೀಷ್ ಬೇಕು ಅಂತ ಯಾರಾದರೂ ಮನಸ್ಸಲ್ಲಿದ್ದರೆ, ಬಹಳಷ್ಟು ಜನ ಕೇಳಿದ್ರು ಅನ್ನೋ ಕಾರಣಕ್ಕೆ ಅದು ಇಂಗ್ಲೀಷಲ್ಲಿ ಬಂದಿದೆ. ನೈಸ್. ಆಮೇಲೆ ಇದೇನು ಗೊತ್ತಾ, ಇದು ಎಲ್ರಿಗೂ ಸಲ್ಲಬೇಕಾಗಿರೋ ವಿಚಾರ. ಎಲ್ರಿಗೂ ಸಲ್ಲಬೇಕಾಗಿರೋ ವಿಚಾರಗಳನ್ನೇ, ಇಡೀ ಭಾರತದಲ್ಲಿ ಎಲ್ರಿಗೂ ಸಲ್ಲಬೇಕಾಗಿರೋ ವಿಚಾರಗಳನ್ನೇ ಇದು ಹೀಗಾಗಿ ಇಂಗ್ಲೀಷಲ್ಲಿ ಬಂದಿರೋದು ಭಾಳ ಒಳ್ಳೆಯದಾಯಿತು. ಹೌದು. ಸೊ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಅದು ಅಂಥ ಡಿಮಾಂಡ್ ಇತ್ತು ಗೌರೀಶ್ ಅವರೇ, ಹಾಗಾಗಿ ಆ ಡಿಮಾಂಡ್ ವಿ ಹವ್ ಡನ್ ಇಟ್ ಆ್ಯಂಡ್ ರೆಸ್ಪಾನ್ಸು ಚೆನ್ನಾಗಿದೆ ಅದಕ್ಕೆ ಕೂಡ. ಯಾಕೆಂದರೆ ತುಂಬ ಜನಕ್ಕೆ ನಮ್ಮ ಮಕ್ಳಿಗೆ ಕನ್ನಡ ಬರಲ್ಲ, ಅವ್ರಿಗೆ ಹೇಳಬೇಕು, ದೇ ಶುಡ್ ಡೂ ಇಟ್ ಅಂತ ಹೇಳ್ತಿದ್ರು. ಹಾಗಾಗಿ ಇಂಗ್ಲೀಷಲ್ಲಿ ಯಾಕಿಂತ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅದು ಇಂಗ್ಲೀಷಲ್ಲೂ ಬಂದಿದೆ. ಆ ಪುಸ್ತಕ ನಿಜಕ್ಕೂ ಒಳ್ಳೆ ಒಂದು ಸ್ಪಂದನೆ ಸಿಗ್ತಿದೆ ಪುಸ್ತಕಕ್ಕೆ. ಸೊ ಅಕಸ್ಮಾತ್ ಕನ್ನಡ ನೀವು ಪ್ರೋಗ್ರಾಮ್ ನೋಡಿಲ್ಲ ಅಂದರೆ ಸುಮ್ಮನೆ ನಿಮಗೊಂದು ಝಲಕ್ ಕೊಡ್ತಾ ಇದ್ದೀನಿ. ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಇರಬೇಕು ಮತ್ತು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐ ಡಿ, ಬರ್ತ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ರೀಸೆಂಟ್ ಫೋಟೋಗ್ರಾಫ್, ನೇಮ್ ಚೇಂಜ್ ಅಫಿಡವಿಟಿಂದ ಹಿಡ್ಕೊಂಡು ಬ್ಯಾಂಕ್ ಪಾಸ್ಬುಕ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಪಿನ್ಗಳು, ಫಿಕ್ಸ್ಡ್ ಡಿಪಾಸಿಟು, ರಿಕರಿಂಗ್ ಡಿಪಾಸಿಟು ಮತ್ತು ಅದರ್ ಸರ್ಟಿಫಿಕೇಟ್ಸ್, ಲಾಕರ್ ಡೀಟೇಲ್ಸು, ಚೆಕ್ ಬುಕ್ಸು, UPI ಟ್ರಾನ್ಸಾಕ್ಷನ್ಸು, ಹೀಗೆ 70 ರೀತಿಯ ಡಾಕ್ಯುಮೆಂಟ್ಸು ನಾವು ಇಡಲೇಬೇಕಾದಂಥ, ಮ್ಯೂಚುವಲ್ ಫಂಡ್ ರಿಲೇಟೆಡ್ಡು, ಇನ್ಶೂರೆನ್ಸ್ ರಿಲೇಟೆಡ್, ಲೀಗಲ್ಲು, ಮೆಡಿಕಲ್ಲು, ಹೆಲ್ತು, ಅದರ್ ಡಾಕ್ಯುಮೆಂಟ್ಸ್, ಅಪಾರ್ಟ್ಮೆಂಟು, ಕೀಸ್ ಅಂದರೆ ಒಂದು ಕೀ ಅದು ಕೂಡ ಎತ್ತಿಟ್ಟಿರ್ಬೇಕು. ಸೊ ಎಲ್ಲದರ ಕುರಿತಾಗಿರುವಂಥ ಪುಸ್ತಕ ಇದು. ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಂಗ್ಲೀಷ್ದು. ದಯವಿಟ್ಟು ಅದನ್ನು ಕೂಡ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಸರ್, ನಾನು ಈ ಒಂದು ಪುಸ್ತಕದಲ್ಲಿ ನೀವು ಅರ್ಪಣೆ ಮಾಡಿರೋದು ನೋಡ್ತಾ ಇದ್ದೆ.
ರುದ್ರಪ್ರಸಾದ್ ಶೃಂಗಾಲ. ಓಕೆ, ನಿಮ್ಮ ಸ್ನೇಹಿತರು ಇಲ್ಲಿ ನಮ್ಮ ಸ್ಟುಡಿಯೋ ಕೂಡ ಬಂದಿದ್ರು. ಓಕೆ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಹೌದು, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅವರು ನೀವು ಭೇಟಿ ಮಾಡಿದ್ದೀರಾ, ನಿಮಗೆ ನೆನಪಿರುತ್ತೆ. ಸದಾ ಹಸನ್ಮುಖಿ. ನಾನು ಅದಕ್ಕೆ ಅಲ್ಲಿ ಬರ್ತೀನಿ, ಸದಾ ನಗಿಸುತ್ತಾ ಇರುವ ಗೆಳೆಯ ಸಹೋದರನಿಗೆ ಅಂತಲೇ ಬರೆದಿದ್ದೀನಿ. ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಏನಂತಂದರೆ ಯಾವುದನ್ನೇ ಆಯಿತು, ನೋಡೋ ದೃಷ್ಟಿ ಇಂಪಾರ್ಟೆಂಟು. ಎಲ್ಲ ವಿಷಯದಲ್ಲೂ ಪಾಸಿಟಿವು ನೆಗೆಟಿವು ಇರುತ್ತೆ. ನಾವು ಪಾಸಿಟಿವ್ ನೋಡಿದ್ರೆ ಅದು ನಮ್ಮ ಮನಸ್ಥಿತಿ, ಕೆಲವರು ನೆಗೆಟಿವ್ ನೋಡ್ತಾರೆ, ಅದು ಅವರ ಮನಸ್ಥಿತಿ. ಆದರೆ ಈ ವ್ಯಕ್ತಿ ಏನಂತಂದರೆ ಎಲ್ಲವನ್ನೂ ಪಾಸಿಟಿವಲ್ಲೇ, ಅದರ ಅರ್ಥ ನೆಗೆಟಿವ್ ಇಲ್ಲ ಅಂತಲ್ಲ, ನೆಗೆಟಿವ್ ಇದ್ದೇ ಇರುತ್ತೆ ಗೌರೀಶ್ ಅವರೇ. ಯಾವುದೇ ಒಂದು ವಿಚಾರ ತೊಗೊಂಡ್ರೂ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಆದರೆ ನಾವು ನೋಡಬೇಕಾದ್ದೇನು, ನಾವು ಯಾವುದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅದನ್ನು ತಿಳ್ಕೊಂಡು ಸದಾ ಸುತ್ತಮುತ್ತ ಇರೋರಿಗೂ ಪ್ರತಿಯೊಬ್ಬರಿಗೂ ತಮ್ಮಲ್ಲಿರುವ ಒಂದು ಒಳ್ಳೆ ನಗುನ, ಒಂದು ಪಾಸಿಟಿವ್ ವೈಬ್ನ ಹಂಚ್ತಾ ಇರ್ತಾರೆ. ಹಾಗಾಗಿ ಐ ಥಾಟ್ ಅದು ಪುಸ್ತಕ ಅವ್ರಿಗೊಂದು ಅರ್ಪಣೆ ಮಾಡೋಣ. ನಂದು ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತಂದರೆ, ನಾವು ಯಾರೋ ಗೊತ್ತು ಗುರಿ ಇಲ್ದು ದೂರದಲ್ಲಿರೋರಿಗೆ ನಾವು ಅದನ್ನು ಪುಸ್ತಕ ಅರ್ಪಣೆ ಮಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ ನಾನು ಹೇಳೋದು. ನಮ್ಮ ಸುತ್ತಮುತ್ತ ಈಗ ನಾನು ನಾಳೆ ನನ್ನ ಯಾವುದೋ ಹೊಸ ಪುಸ್ತಕ ನಾನು ಗೌರೀಶ್ ಅವ್ರಿಗೆ ಮಾಡಿದ್ರೆ ಅದಕ್ಕೆ ಅತಿ ಹೆಚ್ಚಿನ ಅರ್ಥ ಇರುತ್ತೆ. ಐ ನೋ ಯು ಅಲ್ವಾ. ನನಗೆ ನಾನು ಅದನ್ನು ಏನಕ್ಕೆ ಹೇಳಿದೆ ಅಂದರೆ, ನಿಮ್ಮ ಹೊಗಳಕ್ಕೋ ಅಥವಾ ರುದ್ರಪ್ರಸಾದ್ ಅವ್ರನ್ನ ಹೊಗಳಕ್ಕೋ ಅಲ್ಲ. ನಮ್ಮ ಬದುಕಿಗೆ ಹತ್ರ ಇರೋರು, ನಾವು ಅವ್ರನ್ನ ಬಲ್ಲೆವು, ಅವರು ನಮ್ಮನ್ನು ಬಲ್ಲರು, ಅವ್ರಿಗೆ ಅದಕ್ಕೆ ಅರ್ಪಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾವು ಯಾರೋ ಅವರು ಗ್ರೇಟ್ ಪರ್ಸನಾಲಿಟಿ, ನಾವು ಅವ್ರನ್ನ ಭೇಟಿನೇ ಮಾಡಿಲ್ಲಪ್ಪ, ನಾವು ಅವ್ರ ಗುಡ್ ಬುಕ್ಸಲ್ಲಿ ಇರಬೇಕು ಅಂತನೋ ಅಥವಾ ಧನ್ಯೋಸ್ಮಿ ಅಂತ ಹೇಳಬೇಕು ಅಂತನೋ ಅವ್ರಿಗೆ ಯಾರಿಗೂ ಮಾಡೋದು ನನಗೆ ಇಷ್ಟ ಇಲ್ಲ. ನನಗೆ ಆಗಿ ಬರೋದಿಲ್ಲ. ನನ್ನ ಸುತ್ತಮುತ್ತ ನಮ್ಮ ಬದುಕನ್ನ ಸುಂದರ ಮಾಡುವಂತಹ ಅಲ್ವಾ, ಅದು ನಮ್ಮನ್ನು ಸುತ್ತಮುತ್ತ ಇರೋ 4 ಜನನ ನಾವು ಖುಷಿಯಾಗಿ ಇಟ್ಕೊಂಡ್ಬಿಟ್ರೆ ಅದ್ಭುತ ಬದುಕು. ವಂಡರ್ಫುಲ್. ರಂಗಸ್ವಾಮಿ ಹೇಳಿದ ಹಾಗೆ ಅವರು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಮಾತ್ರವಲ್ಲ, ಸೈಕಾಲಜಿಸ್ಟ್ ಕೂಡ ಒಂಥರ, ಅಂದರೆ ಮಾನಸಿಕ ಇದು ಏನಂತಾರೆ ಅದಕ್ಕೆ ಕೌನ್ಸಿಲರ್ ಥರ ಮಾತಾಡ್ತಾರೆ. ಇಲ್ಲಿ ನೋಡಿ, ಆ ಲೆವರೇಜ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಒಂದು ಉದಾಹರಣೆ ಇದೆ. ಓಕೆ, ಆ ಉದಾಹರಣೆ ಸುಮ್ಮನೆ ನಿಮ್ಮ ಇದಕ್ಕೆ ಮಾಡ್ತಾ ಇರೋದು. 1 ಕೋಟಿ ಆಸ್ತಿಯ ಉದಾಹರಣೆ. ನೀವು 1 ಕೋಟಿಯ ಮನೆ ಖರೀದಿಸ್ತೀರಿ, 1 ಕೋಟಿ ಮೌಲ್ಯದ ಮನೆ ಖರೀದಿಸ್ತೀರಿ ಅಂತ ಊಹಿಸೋಣ. ಮನೆ ಬೆಲೆ 1 ಕೋಟಿ, ನಿಮ್ಮ ಸ್ವಂತ ಹಣ 20 ಲಕ್ಷ, ಬ್ಯಾಂಕ್ ಸಾಲ 80 ಲಕ್ಷ, ಒಟ್ಟು ಹೂಡಿಕೆ 1 ಕೋಟಿ, ಲೆವರೇಜ್ 5 ಪಟ್ಟು. ಇದು ಸನ್ನಿವೇಶ 1, ಕರೆಕ್ಟಾ ಸರ್? ಹೌದು. ಸೊ ಸನ್ನಿವೇಶ 1, ಹೊಸ ಮನೆಯ ಬೆಲೆ 1 ಕೋಟಿ. 1 ವರ್ಷದ ನಂತರ ಮನೆಯ ಬೆಲೆ 1 ಕೋಟಿಯಿಂದ 1 ಕೋಟಿ 20 ಲಕ್ಷಕ್ಕೆ ಏರ್ತು ಅಂತ ಅಂದ್ಕೊಳ್ಳಿ. ಹೊಸ ಮನೆಯ ಮೌಲ್ಯ 1 ಕೋಟಿ 20 ಲಕ್ಷ, ಸಾಲದ ಮೊತ್ತ 80 ಲಕ್ಷ, ನಿಮ್ಮ ನಿವ್ವಳ ಆಸ್ತಿ ಇಕ್ವಿಟಿ, ಅದರಲ್ಲಿರುವಂಥ ಇಕ್ವಿಟಿ 40 ಲಕ್ಷ, ಲಾಭ 20 ಲಕ್ಷ. ಓಕೆ, ಇದು ಮೊದಲನೇ ಸನ್ನಿವೇಶ. ನಿಮ್ಮ ಮನೆ 20% ಇಳಿದ್ರೆ ಮನೆಯ ಮೌಲ್ಯ 80 ಲಕ್ಷ, ಸಾಲ 80 ಲಕ್ಷ, ನಿಮ್ಮ ಇಕ್ವಿಟಿ 0%. ಸೊ ಹೀಗೆ ಉದಾಹರಣೆಗಳ ಮೂಲಕ ಅವರು ನಿಮ್ಮನ್ನು ಏನಂತಾರೆ ಅರಿವಿನ ಕಡೆ ತಳ್ತಾ ಹೋಗ್ತಾರೆ. ನಮಗೆ ಬೇರೆ ಎಲ್ಲ ಅರಿವುಗಳ ಬಗ್ಗೆ ಒಂದು ಹಂತದ ಅರಿವಿದೆ, ಆದರೆ ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರ ವಿಶೇಷವಾಗಿ 0% ಅರಿವಿದೆ ಭಾಳಷ್ಟು ಜನರಿಗೆ, ಬಹುತೇಕರಿಗೆ. ಯಾಕಂದರೆ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ರಂಗಸ್ವಾಮಿ ಮೂಕನಹಳ್ಳಿ ಅಂತ ವ್ಯಕ್ತಿಗಳು, ಅವರು ಶಕ್ತಿಗಳು ನಮಗೆ ಈ ಥರ ಪುಸ್ತಕ ಕೊಟ್ಟು ನಮ್ಮನ್ನು ನಿಜಕ್ಕೂ ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ನೋಡಿ, ನಿಮ್ಮ ಪರ್ಸ್ನಲ್ ನೀವೊಬ್ಬ ಬಡತನದಿಂದ ಬಂದಂಥ ಒಬ್ಬ ವ್ಯಕ್ತಿ. ಸೊ ಹೀಗಾಗಿ ನೀವು ಕೂಡ ನಿಮ್ಮ ಲೋನ್ ಬಿಟ್ಟು ಕೂಡ ನಿಮ್ಮ ತಂದೆ ತಾಯಿಗಳು ಮಾಡಿರುವಂಥ ಲೋನ್, ನಿಮ್ಮ ಅಣ್ಣ ತಮ್ಮಂದ್ರು ಮಾಡಿರುವಂಥ ಲೋನ್, ಬ್ಯಾಡ್ ಲೋನ್ ಅಥವಾ ಗುಡ್ ಲೋನ್ ನೋಡಿರ್ತೀರ. ಅದರಿಂದ ಅನುಭವಿಸಿರುವಂಥ ಸುಖ ಸಮೃದ್ಧಿನೋ ಅಥವಾ ಕಷ್ಟನೋ ನೋಡಿರ್ತೀರ. ಏನಾದರೂ ಒಂದು ಶೇರ್ ಮಾಡ್ಕೋಬೋದಾ? ಖಂಡಿತ ಮಾಡ್ಬೋದು. ಯಾಕೆಂದರೆ ನಾವು ಯಾವತ್ತೂ ಅಷ್ಟೇ ಹ್ಯಾಂಡ್ ಟು ಮೌತ್, ಏನೋ ಒಂದು ಸಣ್ಣದು, ಅಂದರೆ ಅವತ್ತಿಂದು ಮಳೆ ಅವತ್ತಿನ ಬೆಳೆ ಅಂತಾರಲ್ಲ ಹಾಗೆ. ಅಂದರೆ ಆವತ್ತು ಏನೋ ದುಡಿಯೋದು ತಿನ್ನೋದು ಒಂದು ಸಣ್ಣದು ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಮ್ಮ ಮುಂದೆ ಸರನೋ ಬಳೆನೋ ಕಿವಿಲಿರೋದು, ಸೇಟು ಅಂಗಡಿಗೆ ಹೋಗೋದು. ಪೀಣ್ಯದ ಮೈನ್ ರೋಡಲ್ಲಿ ಇವತ್ತಿಗೆ ಇದಾಗೆಲ್ಲ ಆಗೋಗಿದೆ, ಮೆಟ್ರೋ ಎಲ್ಲ ಬಂದಿದೆ. ಅವತ್ತಿಗೆ ಒಂದೇ ಸಿಂಗಲ್ ರೋಡ್, NH4, ಮೈಸೂರು ಪುಣೆ ಬೆಂಗಳೂರು ರೋಡು ಹೈವೇ. ಅಲ್ಲಿ ಒಂದು ಜಯರಾಮ್ ಸೋಲಂಕಿ ಅಂತ ಒಂದು ಸೇಟದು ಒಂದು ಪಾನ್ ಬ್ರೋಕಿಂಗ್ ಶಾಪ್, ಅದು ಗೊತ್ತಲ್ಲ, ಅಡ ಇಡಿಸ್ಕೊಂಡು ಗಿರ್ವಿ ಅಂಗಡಿ, ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಅಲ್ಲಿ ತಗೊಂಡೋಗಿ ಗಿರ್ವಿ. ನಮ್ಮ ಅಮ್ಮನ ಸರ ನಮ್ಮ ಮನೇಲಿ ಇದ್ದಿದ್ದಕ್ಕಿಂತ ಸೇಟು ಅಂಗಡಿಲಿ ಇರ್ತಿದ್ದಿದ್ದೆ ಜಾಸ್ತಿ. ನಮ್ಮ ಮನೇಲಿ 3 ತಿಂಗಳಿದ್ರೆ ಈ ಮಿಕ್ಕಿದ್ದ 9 ತಿಂಗಳು ಅದು ಗಿರ್ವಿ ಅಂಗಡಿಲಿ ಇರೋದು. ಯಾಕಂದ್ರೆ ಬಿಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ವಲ್ಲ. ಅದು ತಗೊಂಬಂದು ಒಂದು 2-3 ತಿಂಗಳಿಗೆ ಇನ್ನೊಂದೇನೋ ಸಮಸ್ಯೆ ಬರೋದು, ತಿರ್ಗಿ ಅವ್ರ ಅಂಗಡಿಲಿ ಹೋಗಿ ಕೂತ್ಕೊಳ್ಳೋದು. ಹಾಗಾಗಿ ಜೀವನ ಸಾಲನ ನಾನು ಆ ಹಂತದಿಂದನೂ ನೋಡ್ಕೊಂಡ್ ಬಂದಿದ್ದೀನಿ. ಇದು ತುಂಬಾ ಅಂದ್ರೆ ಕಡು ಬಡತನದ ಒಂದು ಉದಾಹರಣೆ ಇದು ಅಲ್ವಾ? ಖಂಡಿತ. ಅದು ಏನಂದ್ರೆ ಯಾವತ್ತೋ ನಮ್ಮ ಅಮ್ಮನಿಗೆ ಅವ್ರ ತಾಯಿ ಅವರು
ಕೊಟ್ಟಿದ್ದೊಂದು ಸರ ಇತ್ತು, ಅದು ನಮ್ಮನ್ನ ಅದೊಂದು 70 ಗ್ರಾಮ 80 ಗ್ರಾಮ ಅದು ನಮ್ಮ ಬದುಕನ್ನು ಬಹಳ ಕಾಪಾಡಿದೆ. ಒಂದು ಸಣ್ಣ ಕಷ್ಟ ಅಂದಿದ ತಕ್ಷಣ ತಗೊಂಡೋಗ ಆ ಗೋಲ್ಡ್ ಹಿಡಿದು ಗೋಲ್ಡ್ ಮೇಲೆ ಒಂದಷ್ಟು ಸಾಲ ತಗೊಂಡು ಬರೋದು. ಸೊ ಹೀಗೆ ಆಗಿದೆ. ಸೊ ಹಾಗಾಗಿ ಸಾಲ ಯಾವಾಗಲೂ ಕೆಟ್ಟದ್ದು ಅಂತನೂ ಅಲ್ಲ. ಈಗ ನೋಡಿ, ಮೈ ಮದರ್ ಇನ್ವೆಸ್ಟೆಡ್ ದಟ್ ಮನಿ ನಮ್ಮ ವಿದ್ಯಾಭ್ಯಾಸಕ್ಕೆ, ಇನ್ನೊಂದಕ್ಕೆ, ಅವತ್ತಿನ ದಿನದ ನಮ್ಮ ಬದುಕಿಗೆ ಇನ್ವೆಸ್ಟ್ ಮಾಡಿದ್ರು. ನಾವು ಅದನ್ನು ತಿಳ್ಕೊಂಡು ಬೆಳ್ಕೊಂಡು ಬಂದ್ವಿ. ಕೆಲವು ಮನೆಗಳಲ್ಲಿ ಅದು ಆಗದೇ ಇಲ್ಲ. ಅದು ಬಂದಿದ್ದ ದುಡ್ಡನ್ನ ಆ ಉದ್ದೇಶ ಅಂತ ಯಾವಾಗಲೂ ಹೇಳ್ತೀನ, ಆ ಉದ್ದೇಶಕ್ಕೆ ಬಳಸಬೇಕು. ಉದ್ದೇಶವಲ್ಲದೆ ಬೇರೆ ಬೇರೆ ಕಾರ್ಯಗಳಿಗೆ ಬಳಸಿದ್ರೆ ಇದಾಗುತ್ತೆ. ಹಾಗಾಗಿ ಸಾಲ ಅನ್ನೋದು ನಾನು ಯಾವಾಗಲೂ ಹೇಳ್ತೀನಲ್ಲ, ಆಲ್ವೇಸ್ ಅದು ಕೆಟ್ಟದ್ದಾಗಬೇಕು ಅಂತಿಲ್ಲ. ನಮ್ಮ ಮನಸ್ಸಲ್ಲಿ ಯಾಕೆ ಸಾಲ ಅಂದರೆ ಕೆಟ್ಟದ್ದು ಅನ್ನೋದಾಗಿದೆ ಅಂದರೆ, ಹಣದ ಬಗ್ಗೆ ನಮಗಿರುವಂತಹ ಪರಿಕಲ್ಪನೆಗಳೇನಿದೆ ಅದೇ ರೀತಿ ಸಾಲದ ಬಗ್ಗೆನೂ ಒಂದಷ್ಟು ನಮ್ಮಲ್ಲಿ ಒಂದಷ್ಟು ಭಾವನೆಗಳು ಗೊತ್ತಿಲ್ಲದಂತೆ ತುಂಬ್ಕೊಂಡ್ಬಿಟ್ಟಿವೆ. ಹಾಗಾಗಿ ಅದು ಕೆಟ್ಟದ್ದು. ಈಗ ನಾನು ಚಿಕ್ಕ ಹುಡುಗನಿಂದ ನೋಡ್ಬಿಟ್ಟಿರ್ತೀನಿ, ಅಯ್ಯೋ ಸಾಲ ಅಂದರೆ ಕೆಟ್ಟದ್ದು. ಇಲ್ಲ, ಸಾಲದ ಶಕ್ತಿಯ ಮಹತ್ವನ ನಾವು ಅರ್ಥಕೋಬೇಕು. ಆ ಪುಸ್ತಕದಲ್ಲಿ ಅದನ್ನೇ ನಾನು ಬರೆದಿರೋದು. ಹಾಗಾಗಿ ಸಾಲ ಮಾಡಿಲ್ಲದವರು ಸಾಲ ಮಾಡೋಕ್ಕೆ ಮುಂಚೆ ಈ ಪುಸ್ತಕ ಓದಿದ್ರೆ ಸಾಲ ಮಾಡಬೇಕಾ ಮಾಡಬಾರ್ದಾ, ಮಾಡೋದಾದ್ರೆ ಯಾತಕ್ಕೆ ಮಾಡಬೇಕು, ಇದನ್ನು ಹೇಗೆ ದುಡಿಸ್ಕೋಬೇಕು, ನಾನು ಕಟ್ಟುತ್ತಿರುವ ಬಡ್ಡಿಗಿಂತ ಹೆಚ್ಚಿನ ಹಣವನ್ನು ಇದರಿಂದ ನನಗೆ ಸೃಷ್ಟಿ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ವಾ ಅನ್ನೋದರ ನಿಖರತೆ ಅವ್ರಿಗೆ ಬರುತ್ತೆ. ಅಲ್ಲಿ ನಾನು ಅವರಿಗೆ ಸಲಹೆನೂ ಕೊಡ್ತಾ ಹೋಗ್ತೀನಿ, ಇದು ಮಾಡಿ, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ, ಇದು ಮಾಡಬೇಡಿ, ಇದು ಮಾಡಿದ್ರೆ ನೀವು ಹಳ್ಳಕ್ಕೆ ಹೋಗ್ತೀರಿ ಅಂತ. ಹಾಗೆ ಸಾಲ ಆಲ್ರೆಡಿ ಮಾಡಿರೋರು ಕೂಡ ಈ ಪುಸ್ತಕ ಓದಬೇಕು. ಯಾಕಂದರೆ ನಾನು ಯಾವ ನೀರಲ್ಲಿ ನಿಂತಿದ್ದೀನಿ, ಎಷ್ಟು ಮುಳುಗಿದ್ದೀನಿ, ಕುತ್ತಿಗೆ ತನಕ ಬಂದಿದೆಯಾ, ಮೂಗು ತನಕ ಬಂದಿದೆಯಾ, ಅಥವಾ ನೆತ್ತಿ ಮೇಲೆ ಹೊಟ್ಟೋಗಿದೆಯಾ. ಆದರೆ ಈ ಸಾಲದ ಸುಳಿಯಿಂದ ನಾನು ಹೊರಗಡೆ ಬರೋಕ್ಕೆ ಏನು ಮಾಡಬೇಕು, ಅವ್ರಿಗೂ ಅಲ್ಲೊಂದು ಸಲಹೆ ಇದೆ. ಹಾಗಾಗಿ ಒಟ್ಟಾರೆ ನನ್ನ ಕನ್ನಡ ಓದುಗರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಾಲ ಮಾಡಿದವರು ಅಥವಾ ಸಾಲ ಮಾಡಿರೋರು, ಸಾಲ ಮಾಡಬೇಕು ಅಂತ ಯೋಚಿಸ್ತಿರೋರು ಯಾರೇ ಆಗಿದ್ದರೂ ಆ ಪುಸ್ತಕ ತಗೊಂಡ್ರೆ ಒಂದು ನಿಖರತೆ, ಸಾಲದ ಮಹತ್ವ ಏನು, ಸಾಲ ಯಾವಾಗ ಮಾಡಿದ್ರೆ ಸರ್ದಾರ, ಯಾವಾಗ ಮಾಡದಿದ್ದರೆ ಸರ್ದಾರ, ಎರಡನ್ನೂ ಹೇಳಿದ್ದೀನಿ. ಅದಕ್ಕೆ ಮಾಡಿದವರೇ ಸರ್ದಾರ ಅಂತಲೂ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ, ಮಾಡಿಲ್ದವನೇ ಸರ್ದಾರ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಆದರೆ 5% ಜನ ಮಾತ್ರ ಆ ಲೀವರೇಜ್ ಶಕ್ತಿಯ ಗೊತ್ತಿರೋದ್ರಿಂದ ಅವರು ಸರ್ದಾರರಾಗ್ತಾರೆ. ಮಿಕ್ಕಿದವರು ಆ ಒಂದು ಡೆಟ್ ಟ್ರ್ಯಾಪ್, ಆ ಸಾಲದ ಸುಳಿಯಲ್ಲಿ ಸಿಕ್ಕೊಂಡು ಆ ಸಾಲಕ್ಕೆ ಸ್ಲೇವ್ ಆಗ್ತಾರೆ. ಹಾಗಾಗಿ ಅದನ್ನು ಕ್ಲಿಯರಾಗಿ ಹೇಳಿದ್ದೀನಿ. ಯಾವಾಗ ಮಾಡಿದ್ರೆ ನೀವು ಸರ್ದಾರರಾಗ್ತೀರಿ, ಯಾವಾಗ ಮಾಡದಿದ್ರೆ ನೀವು ಡೆಟ್ ಟ್ರ್ಯಾಪಿಗೆ ಬಲಿಯಾಗ್ತೀರಿ ಅನ್ನೋದನ್ನು ನಾನು ಆ ಪುಸ್ತಕದಲ್ಲಿ ಭಾಳ ಬ್ಯೂಟಿಫುಲ್ ಆಗಿ ಹೇಳಿದರು. ನೋಡಿ, ಕೊನೆಯದು ಒಂದು ಪ್ರಶ್ನೆ ಹೇಳಿ, ಒಂದು ಮಾತು ಹೇಳಿ ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ. ಒಂದೇನೆಂದರೆ, ಸಾಲ ನಾನು ಅಬ್ಸರ್ವ್ ಮಾಡ್ದಂಗೆ ನಾನು 2 ಇನ್ಸಿಡೆಂಟ್ ಹೇಳಿದ್ದು. ಒಂದು, ನಾನು ಮೊಟ್ಟ ಮೊದಲನೇ ಬಾರಿಗೆ ಒಂದು ಸಾಲ ಮಾಡಿದ್ದು ನೌಕರಿ ಬಂದಮೇಲೆ. ಅಂದರೆ ಟಿ ವಿನಲ್ಲಿದ್ದಾಗ ಒಂದು ನನ್ನ ಫ್ರೆಂಡ್ ಇನ್ಫ್ಲೂಯೆನ್ಸ್, ಅದು ಮೊಬೈಲ್ ತೊಗೋಬೇಕು ಅಂದ್ಕೊಂಡೆ. ಅವಾಗ ಸಂಬಳ ಅಷ್ಟು ಜಾಸ್ತಿ ಇರಲಿಲ್ಲ. ಲೋನ್ EMI ಮಾಡ್ಕೊಂಬೋಣ ಅಂತಂದ. ನನಗದು ಗೊತ್ತಿರಲಿಲ್ಲ, ಆ ಥರ ಮೊಬೈಲ್ EMI ಸಿಗುತ್ತೆ ನನಗೆ ಗೊತ್ತಿರಲಿಲ್ಲ. ಅವನು ಹೋದ ಮಾಡಿದ. ಅದು ಒಂದೇ ನಾನು ಮಾಡಿರೋಂಥ ಆ ಥರ ಮೊಬೈಲ್ಗೆಲ್ಲ ಮಾಡಿರೋವಂಥದ್ದು. ಆಮೇಲೆ ನಾನು ಇನ್ನೊಂದು ಪ್ರಸಂಗ ಏನಂತಂದರೆ, ಸಾಲ ಏನೋ ಒಂದು ವಿಷಯಕ್ಕೆ ಸಾಲ ಮಾಡಿದ್ವಿ, ಏನೋ ನಡೀತಾ ಇದೆ ಜೀವನ. ಆಮೇಲೆ ಸಾಲ ಮಾಡಿ ಜೀವನ ಏನೋ ಹೇಗೋ ಹೆಚ್ಚು ಕಡಿಮೆನೇ ಅಂತಿರುತ್ತೆ. ಅಂಥ ಟೈಮಲ್ಲಿ ಮನಸ್ಸು ಗೊತ್ತಿಲ್ಲದಂಗೆ ಇನ್ನೊಂದು ಸಾಲ ಹುಡುಕ್ತಾ ಇರುತ್ತೆ. ಹೌದೌದು. ನನಗನ್ಸುತ್ತೆ ಸಾಲ ಅನ್ನೋದು ಕ್ರಮೇಣ ರೋಗ ಆಗಿ ಪರಿಣಮಿಸುತ್ತಾ ಅಂತ. ಹೌದೌದು. ಅದು ಏನಾಗುತ್ತೆ ಅಂತಂದರೆ, ನಮಗೆ ಆ ಕ್ಷಣಕ್ಕೆ, ಅದಕ್ಕೆ ನನ್ನಲ್ಲಿ ಬಹಳಷ್ಟು ಗಾದೆ ಮಾತುಗಳನ್ನು ಹಾಕೋಣ ಅಂತ ಓದೋನು ನಿಲ್ಲಿಸ್ದೆ. ಯಾಕಂದರೆ ಅದು ಇನ್ನೂ ತುಂಬ ದಪ್ಪ ಆಗಿಬಿಟ್ರೆ ಪುಸ್ತಕ, ನೀವು ಬರೆದ್ರೆ 800 ಪುಟದಕ್ಕಿಂತ ದೊಡ್ಡದ ಒಂದು ಪುಸ್ತಕ ಮಾಡ್ಬೋದು ಅದು. ಆದರೆ ನಾನು ಅದನ್ನು ಟಚ್ ಆ್ಯಂಡ್ ಗೋ ಅಂತ, ನಾನು ಅತಿ ಹೆಚ್ಚು ಮಾಹಿತಿ ಕೊಡ್ತಾ ಹೋದರೆ ಬೃಹತ್ ಗ್ರಂಥ ಆಗ್ಬಿಟ್ರೆ ಏನಾಗುತ್ತೆ, ಜನ ಇವತ್ತು ಅದು ಅಯ್ಯೋ ಇಷ್ಟು ದಪ್ಪ ಪುಸ್ತಕ ಯಾರು ಓದ್ತಾರೆ ಅಂತ ತಗೊಳ್ಳೋದೇ ಇಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಮೂಲಭೂತವಾದದ್ದನ್ನು ಮಾತ್ರ ನಾನು ಹೇಳ್ತಾ ಹೋದೆ. ನೀವು ನೋಡಿ, ಅಲ್ಲಿ ನಮ್ಮಲ್ಲಿ ಹಿರಿಯರು ಆಗಲೇ ಹೇಳ್ತಾರೆ, ಸಾಲವನ್ನು ಕೊಂಬಾಗ ಗೊತ್ತಲ್ಲ, ಹಾಲು ಕುಡಿದಂತೆ, ಇಲ್ಲ ಮೂಳೆ ಮುರಿದಂತೆ ಅಂತೆಲ್ಲ ಹೇಳ್ತಾ ಹೋಗ್ತಾರಲ್ಲ. ಅದು ಹಾಗೆ, ಅದು ನಿಮಗೆ ಅದು ನಾಳೆದು ಗೊತ್ತಾಗಲ್ಲ. ಇವತ್ತಿಂದ ಅಟ್ರಾಕ್ಷನ್ ಇರುತ್ತೆ ಆ ಸಾಲ ಅನ್ನೋದು. ಹಾಗೆ ನೀವು ಹೆಚ್ಚು ಪರಿಶ್ರಮ ಇಲ್ಲದೆ ನಿಮ್ಗೆ ಇವತ್ತು ಸಾಲ ಸಿಕ್ಬಿಡುತ್ತೆ. ಆದರೆ ನೀವು ವಾಪಸ್ ಕೊಡಬೇಕು, ಆ ಪರಿಜ್ಞಾನ ಇರಬೇಕಲ್ಲ. ಯಾರು ಫ್ರೀ ಕೊಟ್ಟಿರೋದಿಲ್ಲ, ಅವ್ರು ಇವತ್ತನ್ನು ನೋಡ್ತಾರೆ. ಸೊ ಹಾಗೆ ಪ್ರತಿಯೊಂದು ಎಪಿಸೋಡ್ ನಂತರ ಅವರು ಹಣಕಾಸು ಕ್ಷೇತ್ರದಲ್ಲಿ ಸರಿಸುಮಾರು 3 ದಶಕದ ಆಧಾರದ ಮೇಲೆ ಈ ಕುರಿತು ನನ್ನ ಸಲಹೆ ಅಂತ ಬರೆದು ಅದಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ. ಮತ್ತು ನಾನು ಕೊನೆಯದಾಗಿ ಏನು ಕೇಳಬೇಕು ಅನ್ಕೊಂಡೆ ಅಥವಾ ಏನು ಹೇಳಬೇಕು ಅನ್ಕೊಂಡೆ, ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋ ಒಂದು ಅತ್ಯಂತ ಕೆಟ್ಟ ಸಾಲ ಅಂದರೆ ಆ್ಯಪ್ಗಳ ಮೂಲಕ ನಮ್ಮ ಯೂತ್ಸ್ ಲೋನ್ ತಗೊಳ್ಳುವಂಥ. ತುಂಬ ಒಳ್ಳೆ ಇದು ಮಾಡಿದ್ರಿ, ಇನ್ಸ್ಟೆಂಟ್ ಲೋನ್. ನನ್ನ ಫ್ರೆಂಡ್ ಒಬ್ಬ ತೊಗೊಂಡು ನನಗೆ ಫೋನ್ ಮಾಡ್ದ,
ಫ್ರೆಂಡ್ ಸ್ವಲ್ಪ ಸಾಲ ಕೊಡು, ಸ್ವಲ್ಪ ಇದು ಇದೆ ಅಂತಂದ. ನಾನು ಆಯ್ತಪ್ಪ ಕೊಡ್ತೀನಿ ಅಂದೆ. ನೋಡು, ಒಂದು ಮೆಸೇಜ್ ಬರುತ್ತೆ ನಿನಗೆ, ಅದನ್ನು ದಯವಿಟ್ಟು ಇಗ್ನೋರ್ ಮಾಡು, ನೋಡಬೇಡ ಅಂಥೇಳಿ. ಅಂದರೆ ಅವರು ಲೋನ್ ಕೊಟ್ಟವರು ಇವನು ಸಾಲ ವಾಪಸ್ ಮರುಪಾವತಿ ಮಾಡಿಲ್ಲ ಅಂತ ಕಾಂಟ್ಯಾಕ್ಟಲ್ಲಿರುವಂಥ ಎಲ್ರಿಗೂ ಕೂಡ ಇವನು ಸಾಲ ಮಾಡಿದ್ದಾನೆ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ. ಹೌದು 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 ಮಾಡ್ತಾರೆ. ನನಗೆ ಎಷ್ಟು ಅದು ಬೇಜಾರಾಯಿತು ಅಂತಂದರೆ, ತುಂಬ ಒಳ್ಳೆ ಸ್ನೇಹಿತ, ತುಂಬ ಒಳ್ಳೆ ವ್ಯಕ್ತಿ, ಲಿಟ್ರೇಚರು ಎಲ್ಲ ಓದ್ಕೊಂಡವನು. ಆಮೇಲೆ ನನಗನ್ನಿಸ್ತು ಯಾಕಪ್ಪ ಹಿಂಗೆ ಮಾಡಿದೆ ಅಂದರೆ ಏನೋ ಹೇಳಿದ ಕತೆ. ಸೊ ದಯವಿಟ್ಟು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಮತ್ತು ಅದನ್ನು ಹಿತವಚನ ಅಂತಲೇ ಹೇಳಿ. ಹೌದು ಹೌದು, ನಾನು ಒಂದು ಯಾವಾಗಲೂ ಹೇಳ್ತೀನಿ ಗೌರೀಶ್ ಅವರೇ, ಸಾಲ ಎಸ್ಪೆಷಲಿ ಸಾಲ ನಿಮ್ಗೆ ಅವಶ್ಯಕತೆ ಇಲ್ಲದೆ ಮಾಡಬಾರ್ದು. ಫಸ್ಟು ತಮ್ಮ ರೂಲು ತಿಳ್ಕೊಂಬಿಡಿ. ಎರಡನೇದು, ಆ ಲೀವರೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಇದೆಲ್ಲ ನೀವು ಕಿವಿ ಮಾತೊಂದಿದ್ದಕ್ಕೆ ಕ್ಲುಪ್ತವಾಗಿ ಹೇಳ್ಬಿಡ್ತೀನಿ. ಫಸ್ಟು ಮಾಡಬೇಡಿ ಸಾಲ. ಯಾಕಂದರೆ 95 ಜನಕ್ಕೆ ಲೀವರೇಜ್ ಮಹತ್ವ ಗೊತ್ತಿಲ್ಲ. ಮಾಡಲೇಬೇಕು ಅಂತಂದರೆ ಲೀವರೇಜ್ ಮಹತ್ವ ತಿಳ್ಕೊಳ್ಳಿ. ಏನು ಲೀವರೇಜು? ನಾನು ಕಟ್ಟೋ ಬಡ್ಡಿಗಿಂತ ಹೆಚ್ಚಿನ ಹಣನ ಗಳಿಸುವಂತಹ ಕ್ಷಮತೆ ನನಗಿದೆಯಾ ಪ್ರಶ್ನೆ ಮಾಡ್ಕೊಳ್ಳಿ. ಆಗಿದ್ದರೆ ಗೋ ಹೆಡ್. 2. ಮೂರನೇದು, ನೀವು ಎಲ್ಲೋ ಬದುಕಿನಲ್ಲಿ ಎಡವಿದ್ದೀರಿ ಅಂತ ಅರ್ಥ. ಯಾವಾಗ ಅಂದರೆ ಇನ್ಸ್ಟೆಂಟ್ ಲೋನ್ ಆಪ್ಗಳು ಅಂಥದ್ದು, ಚೈನಾ ಆಪ್ಗಳು ಸಿಕ್ಕಾಪಟ್ಟೆ ಬಂದ್ಬಿಟ್ಟು ಅಂಥದ್ರ ಮೂಲಕ ನೀವು ತೊಗೊಂಡ್ರೆ ಅವರು ವಸೂಲಿಗೆ ಹೇಳಿದ್ರಲ್ಲ ನೀವು ಹೇಳ್ದಂಗೆ, ಅದೊಂದೇ ಅಲ್ಲ, ಮನೆ ಮುಂದೆ ಬಂದು ಕೂತ್ಕೋತಾರೆ, ಅವರು ಬಲಪ್ರಯೋಗ ಕೂಡ ಮಾಡ್ತಾರೆ. ಸೊ ಇದು ಅರ್ಥ ಏನು? ನೀವು ನಿಮ್ಮ ಎಮರ್ಜೆನ್ಸಿ ಫಂಡು, ಇದಕ್ಕೆ ಏನು ಹೇಳ್ತಾರೆ, ಮೆಡಿಕಲ್ಗೆ, ಇನ್ನೊಂದು ಮತ್ತೊಂದು ಯಾವುದೇ ನೀವು ರೆಡಿ ಇಲ್ಲ ಅಂತಾಯಿತು. ಯಾತಕ್ಕೆ ನಿಮಗೆ ಇಮಿಡಿಯೇಟಾಗಿ ಬೇಕಾಗುತ್ತೆ? ಎಮರ್ಜೆನ್ಸಿ ಫಂಡ್ ಇಲ್ಲ ನಿಮ್ಮ ಹತ್ರ, ಅದಕ್ಕಿಂತ ಹಣಗಳು ಬೇಕಾಗುತ್ತೆ. ಯಾರನ್ನು ಕೇಳಿದೆ ಅತಿ ಕಡಿಮೆ ಡಾಕ್ಯುಮೆಂಟೇಷನಲ್ಲಿ ಅತಿ ಕ್ವಿಕ್ ಟೈಮಲ್ಲಿ ನಿಮಗೆ ಹಣ ಕೊಟ್ಬಿಡ್ತಾರೆ ಅವರು. ಆದರೆ ಅವ್ರ ಬಡ್ಡಿನೂ ಹಂಗೆ ಇರುತ್ತೆ. ನೀವು ಒಂದೇ ಒಂದು ದಿನ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೋತಾರೆ, 10 ಜನಕ್ಕೆ ಮೆಸೇಜ್ಗಳು ಕಳಿಸ್ತಾರೆ. ಸೊ ಎಸ್ಪೆಷಲಿ ಇನ್ಸ್ಟೆಂಟ್ ಲೋನ್ ಆಪ್ಗಳನ್ನ ಖಂಡಿತ ಬೆಳೆಸಬೇಡಿ. ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ಗಳನ್ನು ನುಂಗ್ ಹಾಕ್ಬಿಡುತ್ತೆ. ಯಾವತ್ತೂ ಇನ್ಸ್ಟೆಂಟ್ ಲೋನ್ ಆಪ್ಗಳು ಮಾತ್ರ ಹೋಗಲೇಬೇಡಿ. ಮೊಟ್ಟ ಮೊದಲು ಬದುಕನ್ನು ಆ ಹಂತದ ತನಕ ಇಳಿಸ್ಕೊಳ್ಳೇಬೇಡಿ ಅಂತ ನಾನು ಹೇಳ್ತೀನಿ. ಎಕ್ಸಾಕ್ಟ್ಲಿ. ಅಲ್ಲಿ ಒಂದು ಪಾಯಿಂಟ್ ಏನು ಬರ್ತದೆ, ಮುಂಚೆ ಆದರೂ ಕೂಡ ಮಾತಾಡಿದ್ದಾರೆ ರಂಗಸ್ವಾಮಿಯವರು. ಅಂದರೆ ಆಪದ್ಧನ ಅಂತ ಇಟ್ಕೊಂಡು 6 ತಿಂಗಳ ನಿಮ್ಮ ಬದುಕಿಗೆ ಬೇಕಾದ, ನಿಮಗೇನೋ ಆಯಿತು, ಜಾಬ್ ಹೋಯಿತು, ಏನೋ ಸಮಸ್ಯೆ ಆಯಿತು, ಕೋವಿಡ್ ಬಂತು, ನೌಕರಿ ಹೋಯಿತು, ಏನಾದರೂ ಕೂಡ 6 ತಿಂಗಳವರೆಗೆ ನಿಮ್ಮ ಜೀವನ ಸುಲಲಿತವಾಗಿ ನಡೆಯೋ ಥರ ಧನವನ್ನು, ಅಂದರೆ ದುಡ್ಡನ್ನು ನೀವು ಶೇಖರಣೆ ಮಾಡಿಟ್ಕೊಳ್ಳಿ. ಆವಾಗ ಪ್ರಾಯಶಃ ನಿಮ್ಗೆ ಈ ಥರದ ಒಂದು ಸನ್ನಿವೇಶ ಬರಲ್ಲ ಅಂತ ಹೇಳ್ತಾ, ಸೊ ಈ ಒಂದು ನಮ್ಮ ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥ ಮತ್ತು ನಮ್ಮ ಸಾವಣ್ಣ ಪಬ್ಲಿಕೇಶನ್, ಜಮೀಲ್ ಸಾವಣ್ಣ ಅವರು ಪಬ್ಲಿಷ್ ಮಾಡಿರುವಂಥ ಈ ಪುಸ್ತಕದ ಹಿಂದೆ ಒಂದು ಮಾತಿದೆ, ರಂಗಸ್ವಾಮಿಯವರು ಬರೆದಿರುವಂಥದ್ದು. ಅದನ್ನು ಓದಿ ಈ ಕಾರ್ಯಕ್ರಮ ಮುಗಿಸೋಣ. ಭಾಳ ಚೆನ್ನಾಗಿದೆ ಇದು. ಇವತ್ತು ಜಗತ್ತು ನಿಂತಿರುವುದೇ ಸಾಲದ ಮೇಲೆ. ಗಮನಿಸಿ ನೋಡಿ, ಜಗತ್ತಿನಲ್ಲಿ ಅತಿ ದೊಡ್ಡ ಉತ್ಪಾದನಾ ಘಟಕಗಳಿವೆ. ಅಲ್ಲಿಯವರು ನಿಮ್ಮ ಬದುಕಿಗೆ ಬೇಕಾದ ವಸ್ತುಗಳಿಗಿಂತ ಬೇಡವಾದ ವಸ್ತುಗಳನ್ನು ಉತ್ಪಾದಿಸ್ತಾರೆ. ಅದನ್ನು ನಿಮಗೆ ಮಾರಲು ಮಾರ್ಕೆಟಿಂಗ್ ತಂತ್ರವನ್ನು ಅನುಸರಿಸ್ತಾರೆ. ಅದ್ರ ಜೊತೆಗೆ ನಿಮ್ಮ ಬಳಿ ಹಣವಿಲ್ಲದಿದ್ದರೆ ನಿಮಗೆ ಅವರು ಸಾಲವನ್ನು ಕೊಡ್ತಾರೆ. ಸಾಲ ನೀಡಿದ ಹಣದಲ್ಲಿ ನಿಮ್ಮಿಂದ ಖರ್ಚು ಮಾಡಿಸಿ ಅದೇ ಹಣವನ್ನು ಮತ್ತೆ ತಮ್ಮ ಬಳಿಗೆ ತರಿಸಿಕೊಳ್ಳುತ್ತಾರೆ. ನಿಮಗೆ ಗೊತ್ತಿಲ್ಲದೆ ನೀವು ನಿಮಗೆ ಬೇಡವಾದ ವಸ್ತುವನ್ನು ಕೊಂಡು ಸಾಲಗಾರರಾಗುತ್ತೀರಿ. ಅದಕ್ಕೆ ಕಂತು ಕಟ್ಟುತ್ತೀರಿ. ಕಂತು ಕಟ್ಟಲು ವೇತನಕ್ಕೆ ಮತ್ತೆ ಅವರ ಬಳಿ ದುಡಿಯುತ್ತೀರಿ. ನಿಮ್ಮ ಸಮಯ ಅನ್ನೋದನ್ನು ಅವರಿಗೆ ಒತ್ತೆ ಇಡುತ್ತೀರಿ. ಇಷ್ಟೆಲ್ಲ ಮಾಡಿ ಸುಸ್ತಾಗಿ ಬಂಡವಾಳಶಾಹಿಗಳು ಕಟ್ಟಿದ ರೆಸಾರ್ಟ್ನಲ್ಲಿ ವಿಶ್ರಮಿಸುತ್ತೀರಿ. ಎಲ್ಲವನ್ನು ಮಾಡುತ್ತೀರಿ, ಆದರೆ ನಿಮಗೆ ಬೇಕಾದ ಬದುಕನ್ನು ನೀವು ಬದುಕಿದಿರಾ ಎನ್ನುವ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗುವುದಿಲ್ಲ. ಏಕೆಂದರೆ ಇಂಟರ್ನೆಟ್, ಬದುಕು, ಯಶಸ್ಸು, ಹಣ ಇವುಗಳ ಹಿಂದಿನ ಊಟದಲ್ಲಿ ನಮ್ಮೊಂದಿಗೆ ನಾವು ಸಂವಹನ ನಡೆಸುವುದು ಬಿಟ್ಟು ದಶಕಗಳೇ ಸದ್ದಿಲ್ಲದೆ ಕರಗಿ ಹೋಗಿವೆ. ಸಾಲ ಮಾಡುವುದು ತಪ್ಪಲ್ಲ, ಲಿವರೇಜ್ ಶಕ್ತಿಯ ಅರಿವಿಲ್ಲದೆ ಸಾಲ ಮಾಡುವುದು ಅಪರಾಧ. ಈ ಪುಸ್ತಕದಲ್ಲಿ ನಿಮಗೆ ಲಿವರೇಜ್ ಶಕ್ತಿಯ ಪರಿಚಯ ಮಾಡುವ ಪ್ರಯತ್ನವಿದೆ. ಅದ್ಭುತವಾಗಿ ಬರೆದಿದ್ರಿ. ಇದು ಅದು ಅತ್ಯಂತ ಕೀ. ಆ ಲಿವರೇಜ್ ಅನ್ನೋದು ಏನು ಅಂತ ತಿಳ್ಕೊಳ್ಳದೆ ಸಾಲ ಮಾಡಬಾರ್ದು ಅಂತ ರಂಗಸ್ವಾಮಿ ಮೂಕನಹಳ್ಳಿ ಅವರು ನಿಮಗೆ ಈ ಥರದ ವ್ಯಕ್ತಿಗಳು ಹೇಳ್ತಾರೆ. ಅದರಲ್ಲಿ ಸಾಲ ಮಾಡಿ EMI ಕಟ್ಟಿ, ಬೈ ನೌ ಪೇ ಲೇಟರ್ ಅಂತ ಹೇಳುವಂಥ 100 ವ್ಯಕ್ತಿಗಳು ನಿಮಗೆ ಸುತ್ತಮುತ್ತ ಇರ್ತಾರೆ. ಓಕೆ, ಸೊ ಹೀಗಾಗಿ ಅದ್ರ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಬೇಕಲ್ವ ನೀವು. ಆ ನಿರ್ಧಾರ ಕೈಗೊಳ್ಳಬೇಕಂದ್ರೆ ಒಂದು ನಿಖರತೆ ಬೇಕು. ಆ ನಿಖರತೆ ಕೊಡೋಕ್ಕೆ ಈ ಪುಸ್ತಕ ಇದೆ. ದಯವಿಟ್ಟು ಇದನ್ನು ನೀವು ಕೊಂಡು ಓದಿ. ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಷ್ಟು ಹೇಳ್ತಾ, ಈ ಪುಸ್ತಕನ ಬರೆದಿರೋದಕ್ಕೆ ಮತ್ತು ನಮ್ಮ ಜೊತೆಗೆ ಈ ಕುರಿತು ಮಾತಾಡಿದ್ದಕ್ಕೆ ನಾನು ರಂಗಸ್ವಾಮಿ ಮೂಕನಹಳ್ಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಕನ್ನಡಿಗರ ಕಪಾಟ್ನಲ್ಲಿ ಇರಲೇಬೇಕಾದ ಪುಸ್ತಕಗಳಲ್ಲಿ ಇದು ಒಂದು. ಕನ್ನಡಿಗರ ಕಪಾಟ್ನಲ್ಲಿ, ಆಂಧ್ರದವ್ರ ಕಪಾಟ್ನಲ್ಲಿ ಇರಬೇಕಂತಲ್ಲ. ಯಾಕೆಂದರೆ ಆಂಧ್ರದವ್ರಿಗೆ ಒಂದಷ್ಟು ಬಿಸ್ನೆಸ್ ಸೆನ್ಸ್ ಇದೆ. ಅಂದರೆ ಇನ್ ದ ಸೆನ್ಸ್ ನಮಗಿನ ಬೆಟರ್ ಇದ್ದಾರೆ ಅವರು. ಸೊ ಆ ದೃಷ್ಟಿಯಿಂದ ನಾವು ಇಮೋಷ್ನಲ್ ಬೀಯಿಂಗ್ಗಳು, ಕಾದಂಬರಿ ಓದ್ಕೊಂಡು ಬೆಳೆದವರು, ಸೀರಿಯಲ್ ನೋಡ್ಕೊಂಡು ಬದುಕ್ತಾ ಇರೋರು. ಸೊ ನಮಗೆ ಬಿಸ್ನೆಸ್ ಬಗ್ಗೆ, ಫಿನಾನ್ಸ್ ಬಗ್ಗೆ ಭಾಳ ಅರಿವು ಕಡಿಮೆ ಇದೆ. ಅದಕ್ಕೆ ಇನ್ನೊಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಏನಂದರೆ, ನಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಬಗ್ಗೆ ಏನೂ ಹೇಳಲ್ಲ. ಹೀಗಾಗಿ ನಮಗೆ ಮೇಷ್ಟ್ರುಗಳು ಅಂದರೆ ರಂಗಸ್ವಾಮಿ
ಮೂಕನಹಳ್ಳಿ ಥರದವರು. ಅವರ ಪುಸ್ತಕನ ದಯವಿಟ್ಟು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಜೊತೆಗೆ ಜಮೀಲ್ ಸಾವಣ್ಣರು ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕಗಳನ್ನ. ನಮಸ್ಕಾರ.